ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಪ್ರತಿದಿನವೂ ಕೂಡ ನಿಮಗೆ ನೀಡ್ತಾ ಹೋಗ್ತಾ ಇದ್ದೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಮಹಾಶಿವರಾತ್ರಿಯ ವಿಶೇಷತೆ ಕುರಿತಾಗಿ, ಆಚರಣೆ ಕುರಿತಾಗಿ, ಜೊತೆಲಿ ಮಹಾಶಿವರಾತ್ರಿಯನ್ನು ಯಾವ ರೀತಿ ಆಚರಿಸಬೇಕಾಗತ್ತೆ, ಮತ್ತು ಕ್ರಮಗಳು ಯಾವ ರೀತಿ ಆಗಿರುತ್ತೆ, ಒಂದು ಮಂತ್ರವನ್ನ ಗುರುಜಿಯವರು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಮಗೆ ಹೇಳ್ಕೊಡ್ತಾರೆ. ಆ ಮಂತ್ರದ ಅರ್ಥ ಹಾಗೂ ಮಂತ್ರವನ್ನ ಹೇಗೆ ಪಠಿಸಬೇಕು, ಯಾಕೆ ಪಠಿಸಬೇಕು, ಇದರಿಂದ ಯಾವ ರೀತಿಯಾದಂಥ ಫಲಗಳನ್ನು ನಾವು ಪಡ್ಕೊಳ್ಬಹುದು, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಲಿಕ್ಕೆ ಅವಕಾಶವಿದೆ. ನೀವು ಕರೆ ಮಾಡಬೇಕಾಗಿರುವ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರು ಅಥವಾ ಡೌಟ್ ಇದೆ ಅನ್ನೋಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ, ಇನ್ನು ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ರಾಮನಗರದಿಂದ ಕಾಲ್ ಮಾಡ್ತಿರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 25 ಸೆಪ್ಟೆಂಬರ್ 2007. ಓಕೆ, ಸಮಯ 3:30 ಬೆಳಗ್ಗೆ. ಯಾವ ಊರಲ್ಲಿ ಹುಟ್ಟಿರೋದು? ರಾಮನಗರ. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅವ್ರದ್ದು ಮುಂದಿನ ಎಜುಕೇಶನ್ ಹೇಗಿರುತ್ತೆ ಅಂತ ಕೇಳಬೇಕಿತ್ತು. ಓಕೆ, ಮುಂದಿನ ಅದೃಷ್ಟ ಹೇಗಿದೆ ಅಂತ ಹೇಳಬೇಕು. ಯಾಕಮ್ಮ, ಭಾಳ ಅದೃಷ್ಟ ಇದೆ, ಕಾಲ್ ಸಿಗ್ತಾನೆ ಇರುತ್ತೆ ನಿಮಗೆ. ಕಾಲ್ ಸಿಗ್ತಾನೆ ಇರುತ್ತಾ? ನೋಡಿ, ಅದು ಹೇಳೋದೇ ಇಲ್ಲ. ಮೊನ್ನೆನೂ ಮಾತಾಡಿದೆ ಅಲ್ವಾ? ನನಗೆ ಭಾಳ ಫಾಸ್ಟಾಗಿ ರಿಸಿಪ್ಟ್ ಬಂದ್ಬಿಡುತ್ತೆ. ಸೊ ಕನ್ಸಲ್ಟೇಷನ್ ತಗೊಳ್ಳಿ. ಫ್ರೀಯಾಗಿ ಗುರುಗಳ ಹತ್ರ ಕೇಳಿದ್ರೆ ಪಲ್ಸಲ್ಲ, ಇದು ನಿಯಮ. ಡಾಕ್ಟ್ರ್ ಹತ್ರ ಫ್ರೀಯಾಗಿ ಔಷಧಿ ತೊಗೋಬಾರ್ದಂತೆ, ಫ್ರೀ ಮೀಲ್ಸ್ ಹೋಗ್ಬಾರ್ದಂತೆ, ಪ್ರಸಾದ ತೊಗೋಬೇಕಂತೆ. ಕೆಲವರು ಮಠದಲ್ಲಿ ಊಟಕ್ಕೆ ಹೋಗ್ಬಿಡ್ತಾರೆ. ಸೊ ಅಲ್ಲಿ ನಮಗೆ ಶಾಪ ಇರುತ್ತೆ, ಮಠದಲ್ಲಿ ಫ್ರೀ ಊಟ ಮಾಡಿದ್ರೆ. ಡೈಲಿ ಮಠದಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆಯದು, ಸುಮ್ಮನೆ ಫ್ರೀ ಊಟ ಮಾಡಿದ್ರೆ. ಹಾಗೆ ಜ್ಯೋತಿಷ್ಯದನ್ನು ಕೂಡ ಕಲಿತು ಬಂದಿರತಕ್ಕಂಥದ್ದು. ಅದಕ್ಕೆ ರೆಸ್ಪೆಕ್ಟ್ ಏನು ಅಂತಂದರೆ, ತುಂಬ ಜನ ಜ್ಯೋತಿಷ್ಯನ ಯಾರ್ಯಾರು ಫ್ರೀ ತೊಗೊಳ್ತಾರೆ, ಅನಿವಾರ್ಯದಿಂದ ತೊಗೊಂಡ್ರೆ ಒಳ್ಳೇದು ಒಂದು ಸತಿ. ಆದರೆ ಅದೇ ರೂಢಿ ಮಾಡಿ ತಗೊಂಡ್ರೆ ಖಂಡಿತ ಏಳಿಗೆ ಆಗೋದು ಕಷ್ಟ. ಖಂಡಿತ ಏಳಿಗೆ ಆಗಲ್ಲ. ಯಾರು ಕೇಳ್ತಾರೆ 2-3 ಸತಿ ಏಳಿಗೆ ಆಗಲ್ಲ. ಯಾಕಂದರೆ ಜ್ಯೋತಿಷ್ಯ ಇವತ್ತು ಏನಾಗಿದೆ, ಗೊತ್ತಿಲ್ಲದೇ ಒಂದು ತಾರಕಕ್ಕೆ ಹೋಗಿ ಅದು ಅಸಹ್ಯ ರೀತಿಯಲ್ಲಿ ಬಿಂಬಿಸಿರ್ತಕ್ಕಂಥದ್ದು, ಕರ್ಮವನ್ನು ಕಟ್ಕೊಳ್ತಕ್ಕಂಥದ್ದು ಗೊತ್ತಾಗದೆ ಕಟ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಫ್ರೀ ಕಾಲರ್ಸು ಹುಷಾರಾಗಿರಿ. ಎಲ್ಲ ಕಡೆ ಫ್ರೀ ಕಾಲರ್ಗೆ ಹೋಗ್ತಿರಲ್ಲ ನೀವು. ಒಂದು 10 ವರ್ಷದಿಂದ ನೋಡಿರ್ತೀನಿ, ಫ್ರೀ ಕಾಲರ್ಸು ಅಭಿವೃದ್ಧಿನೇ ಇಲ್ಲ. ನಾನು ಸಾಕಷ್ಟು ಸತಿ ನೋಡಿದ್ದೀನಿ, ಅಭಿವೃದ್ಧಿ ಇಲ್ಲ. ಒಂದು ಸತಿ ಕೇಳಿ ಅದನ್ನು ಪರಿಹಾರ ಮಾಡ್ಕೊಂಡು ಇನ್ನೊಂದು ಸತಿ ಒಂದು ದಕ್ಷಿಣೆ ಕೊಟ್ಟು ಮಾಡಿರೋದು ಉದ್ಧಾರ ಆಗಿದೆ. ಯಾಕೆಂದರೆ ಅದು ವ್ಯಾವಹಾರಿಕವಾಗಿ ಮಾತಾಡ್ಬೋದು, ಆದರೆ ಯಾವುದೇ ಒಂದು ವ್ಯವಹಾರಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಪರಿಶ್ರಮ ಅವೆಲ್ಲ ಇರೋದ್ರಿಂದ. ಸೊ ಫ್ರೀ ಸಿಕ್ಕಿದೆ ನಂಬರು ಕೆಳಗಡೆ ಅಂತ ಹೊಡೆಯೋದಲ್ಲ. ತುಂಬ ದುಃಖದಲ್ಲಿದ್ದೀವಿ, ಟಿ ವಿ ವಾಹಿನಿ ಮುಖಾಂತರ ದುಃಖನ ಪರಿಹರಿಸಬೇಕು, ಆ ರೀತಿಯಾಗಿ ಮಾಡ್ಕೊಳ್ಬೇಕು. ಸೊ ಇವರು ಸೆಕೆಂಡ್ PUC ಏನೋ ಓದ್ತಾ ಇರಬೇಕು, 17 ವರ್ಷ ಅನ್ಸುತ್ತಲ್ವಾ ಈಗ. ಸೊ ಚೆನ್ನಾಗಿದೆ. ಜಾತಕದಲ್ಲಿ ಗುರು ಸ್ವಲ್ಪ ಎಜುಕೇಷನ್ ಸ್ವಲ್ಪ ಹಿನ್ನಡೆ ಆಗ್ತದೆ. ಯಾಕೆಂದರೆ ಹಿನ್ನಡೆ ಆಗ್ತಕ್ಕಂಥ ಒಂದು ಗ್ರಹ ಸ್ವಲ್ಪ 3, 12, 12 ಬಂದಿದೆ. ಸ್ವಲ್ಪ ಇದಕ್ಕೆ ಬೇಕಾಗಿರ್ತಕ್ಕಂಥ ದಾನ ಬಂದುಬಿಟ್ಟು ಬುಧನ ಒಂದು ಗ್ರಹದಿಂದ ಬಂದಿದೆ. ಹೆಸರು ಕಾಳನ್ನು ದಾನ ಮಾಡಿದ್ರೆ ಎಜುಕೇಷನಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗುತ್ತೆ. ಕನ್ಫ್ಯೂಷನ್ಸ್ ಇರುತ್ತೆ, ಆ ಕಡೆ ಈ ಕಡೆ ಕನ್ಫ್ಯೂಷನ್ಸ್ ಹೋಗುತ್ತೆ. ಸೊ ಆ ಒಂದು ಬುಧ ಗ್ರಹಕ್ಕೆ ಹೆಸರು ಕಾಳು ಬುಧವಾರ 3 ತಿಂಗಳು ದಾನ ಮಾಡಿ, ಒಳ್ಳೆಯದಾಗಲಿ. ಕರೆ ಒಂದು ಸತಿ ಕಾಲ್ ಮಾಡಿ, ಒಳ್ಳೆಯದಾಗುತ್ತೆ. ಯಾಕಂದರೆ ಸಾಕಷ್ಟು ಜನ ಕರೆ ವೆಯ್ಟ್ ಮಾಡ್ತಾ ಇರ್ತಾರೆ, ಸಿಗಲ್ಲ ಅಂತ ಇರ್ತಾರೆ. ಸೊ ಕೆಲವರಿಗೆ ಅದೇನೋ ಗೊತ್ತಿಲ್ಲ, ಗ್ರಹಚಾರ ಅನಿಸುತ್ತೆ. ಅವರು 2 ಸತಿ ಮಾಡಿ ಅವ್ರಿಗೆ ಫಲಿಸೋದಿಲ್ಲ. ಮುಂದಿನ ಕರೆಗೋಣ. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು?
ನನ್ನ ಮದುವೆ ಬಗ್ಗೆ ಹುಟ್ಟಿದ ದಿನಾಂಕ ಸಮಯ ಹೇಳಿಮ್ಮ. 28/5/2002. ಸಮಯ ರಾತ್ರಿ 2 ಗಂಟೆ ಮಂಗಳವಾರ. ಓಕೆ. ಯಾವ ಊರಲ್ಲಿ ಹುಟ್ಟಿರೋದು? ನಾವು ಕಣ್ಣನಹಳ್ಳಿ ಅಂತ ಹೇಳಿ. ಯಾವ ತಾಲೂಕಿಗೆ ಬರುತ್ತೆ ಅದು? ಅದು ಚಾರ್ನಗರ ತಾಲೂಕು ಬರುತ್ತೆ. ಓಕೆ. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅವ್ರ ಮದುವೆ ಬಗ್ಗೆ ಕೇಳ್ಕೋಬೇಕು. ಸರಿ, ಗುರೂಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಬೆಳಿಗ್ಗೆ ಆದಾಗ ಯಾವ ಡೇಟ್ ಬಂದಿತ್ತು ಅದು ಇಂಪಾರ್ಟೆಂಟ್ ಅಮ್ಮ. ತುಂಬ ಜನಕ್ಕೆ ಅದು ಯಾರು ಕನ್ಫ್ಯೂಷನ್ ಮಾಡಿದಾರೋ ಗೊತ್ತಿಲ್ಲ. ಈ ಒಂದು ಅರ್ಚಕರು, ಈ ಜ್ಯೋತಿಷರು ಮಂಗಳವಾರ 2 12 ಗಂಟೆ ಆದಮೇಲೆ ಡೇಟ್ ಬೇಕು. ನೀವು ಮಂಗಳವಾರ ಅಂತ ಹುಡ್ಕೊಂಡು ಹೋಗೋಕ್ಕಾಗತ್ತೇನಮ್ಮ? ಸ್ವಲ್ಪ ಯೂಸ್ ಮಾಡಿ. ವಾರನೂ ಮಂಗಳವಾರ ಬರಲ್ವಾ? ಅದೇ. ಪ್ರತಿ ವಾರ ತಿಂಗಳಲ್ಲಿ 4 ಮಂಗಳವಾರ ಬರುತ್ತೆ. ವರ್ಷದಲ್ಲಿ ಎಷ್ಟು ಮಂಗಳವಾರ ಬರುತ್ತೆ? ಬೆಳಕರ್ದಾಗ ಇವತ್ತಿನ ತಾರೀಕೇನು ಆ ರೀತಿ ಬೆಳಕರ್ದಾಗ ಯಾವ ದಿನಾಂಕ ಬಂದಿತ್ತು? 28 ಬಂದಿತ್ತಾ? ಬೆಳಕರ್ದಾಗ 29 ಬಂದಿತ್ತಾ? 28. 20 ಅಂದರೆ 27 ರಾತ್ರಿ, 28 ಬೆಳಿಗ್ಗೆ. 12 ಗಂಟೆ ಆದಮೇಲೆ ಡೇಟ್ ಚೇಂಜ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, 12 ಗಂಟೆ ರಾತ್ರಿ, ಮಧ್ಯರಾತ್ರಿ 12 ಗಂಟೆ ಹುಟ್ಟಾದ್ಮೇಲೆ 12 ಹುಟ್ಟಿದಾದ್ರೆ ಡೇಟ್ ಚೇಂಜ್. ಅಂದರೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಏನು ಬರುತ್ತೋ ಡೇಟ್ ಅದೇ ಹಾಕೋಬೇಕು. ಯಾಕಂದರೆ ಕಂಪ್ಯೂಟರ್ನೆಲ್ಲ ಯಾವ ರೀತಿ ಮಾಡಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಅಂದರೆ 12 ಗಂಟೆಯಿಂದ 12 ಗಂಟೆ ಮಾಡಿದ್ದಾರೆ. ಇಲ್ಲಿ ಪಂಚಾಂಗದಲ್ಲಿ ಏನು ಮಾಡ್ತಾರೆ, ಬೆಳಿಗ್ಗೆ ಸೂರ್ಯೋದಯದಿಂದ ಸೂರ್ಯೋದಯ. ಅದಕ್ಕೆ ಪಂಚಾಂಗ ನೋಡಿದಾಗೆಲ್ಲ ಕನ್ಫ್ಯೂಷನ್ನು. ಪಂಚಾಂಗ ನೋಡ್ತಾರಲ್ಲ ಅದ್ರಲ್ಲಿ ಕನ್ಫ್ಯೂಷನ್ನು. ಪಂಚಾಂಗ ನೋಡಿದಾಗ ಯಾವುದೋ ಒಂದು ನಕ್ಷತ್ರ ಇದನ್ನು ನೋಡಿದಾಗ ಅಲ್ಲಿ 23, 25, 26 ಅಂತ ಕೊಟ್ಟಿರ್ತಾರೆ, 29 ಅಂತ ಕೊಟ್ಟಿರ್ತಾರೆ. ಅದು ಯಾವ ಟೈಮ್ ಅದು? 24 ಆದಮೇಲೆ ಅದು 00 ವರ್ಷ ಬರ್ತಲ್ಲ, ಬೆಳಿಗ್ಗೆ 1 ಗಂಟೆ ಬರುತ್ತಲ್ಲ ಅದನ್ನು 25 ಮಾಡ್ತಾರೆ. 2 ಗಂಟೆ ಮಧ್ಯರಾತ್ರಿ ಬರುತ್ತಲ್ಲ ಅದನ್ನು 26 ಮಾಡ್ತಾರೆ. 27, 28 ಅಂದರೆ ಸೂರ್ಯ ಉದಯ 6:15 ಆದರೆ 30 ಅಂತ ಹಾಕಿರ್ತಾರಲ್ಲಿ, 30 ಅಂತ ಹಾಕಿ ಮಾಡಿರ್ತಾರೆ. ಸೊ ಆ ರೀತಿ ಇರ್ತಕ್ಕಂಥದ್ದು. ವಿವಾಹದ ವಿಚಾರದಲ್ಲಿ ಇನ್ನೂ ಚಿಕ್ಕ ಹುಡುಗಿ, ಯಾಕೆ ಅಷ್ಟು ತಲೆ ಕೆಡಿಸ್ಕೊಂಡಿದ್ದೀರಾ ಮದುವೆ ಬಗ್ಗೆ? ಇದರ ಲೈನಲ್ಲಿ ಶುಕ್ರದಶ ನಡೀತಾ ಇದೆ. 2025 ಏಪ್ರಿಲ್ಗೆ ಶನಿ ಮುಗಿಯುತ್ತೆ. ಶನಿ ಆದಮೇಲೆ ಬುಧನ ಕಾಂಬಿನೇಷನ್ ನೋಡೋಣ. ಬುಧ ಹೇಗಿದ್ದಾನಂತೆ? 9-5. ಮದುವೆ ವಿಚಾರದಲ್ಲಿ ಹಿರಿಯರಿಂದ ಅನುಕೂಲಕರವಾಗಿ ಏಪ್ರಿಲ್ ಆದಮೇಲೆ 1 ವರ್ಷದೊಳಗಡೆ ಮದುವೆ ಶೀಘ್ರವಾಗುತ್ತೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅಡಚಣೆಗಳು, ಪ್ರೀತಿ ವಿಚಾರದಲ್ಲಿ ಕಮ್ಮಿ ಬಾಂಧವ್ಯ ಆಗ್ತಕ್ಕಂಥದ್ದು. ಆಲೋಚನೆ ಮಾಡಿ ಜಾತಕಕ್ಕಿಂತ ಹೆಚ್ಚಾಗಿ ಮನಸ್ಸಿನ ವಿಚಾರದಲ್ಲಿ ಬರಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರೋದಷ್ಟೇ, ಮನಸ್ಸು ಇಂಪಾರ್ಟೆಂಟು. ಅದಕ್ಕೆ ಚಂದ್ರ ಟು ಚಂದ್ರ ಮ್ಯಾಚ್ ಮಾಡ್ತಾರೆ, ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಆ ಕಾರಣದಿಂದ ಈ ಜಾತಕದವರಿಗೆ 9 ಮತ್ತು 5 ಗ್ರಹ ಸ್ವಲ್ಪ ಹೆಚ್ಚಾಗಿ ಚಂದ್ರನ ಬಲ ಇರೋದರಿಂದ ಒಂದು ಪರ್ಲ್ ಮುತ್ತನ್ನು ಬಲಗೈ ಉಂಗುರದ ಬೆರಳಿಗೆ ಹಾಕಿದ್ರೆ ವಿಶೇಷವಾಗಿ ವೈವಾಹಿಕ ಜೀವನ ಉತ್ತಮವಾಗಿರುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ಸಮಯ ಹೇಳಿಮ್ಮ. ಸೆಪ್ಟೆಂಬರ್ 1, 2004 ಮಂಡ್ಯ. ಓಕೆ. ಟೈಮಿಂಗ್ಸ್ ಹೇಳಿ. ರಾತ್ರಿ 11:07. 11 ನಿಮಿಷ 11 ಗಂಟೆ 7 ನಿಮಿಷ. 11 ಗಂಟೆ 7 ನಿಮಿಷ ರಾತ್ರಿ. ಯಾವ ಊರಲ್ಲಿ ಹುಟ್ಟಿರೋದು? ಮಂಡ್ಯ. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಎಜುಕೇಶನ್, ಆರೋಗ್ಯ ಎರಡು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ಈಗ ಅವ್ರಿಗೆ ಎಜುಕೇಷನ್ ಚೇಂಜ್ ಮಾಡಿಬಿಟ್ಟು ಬೇರೆ ಏನಾದರೂ ಲಾ ಅಥವಾ ಡಾಕ್ಟರ್ ಓದ್ಸೋಕ್ಕಾಗುತ್ತಾ? ಏನು ಹೇಳಿ? BE ಮಾಡ್ತಾ ಇದ್ದಾನೆ ಹಾಂ 3ನೇ ವರ್ಷಕ್ಕೆ. ಬಟ್ ಸೆಕೆಂಡ್ ಸೆಮ್ ಒಂದು ಮ್ಯಾಥಮೆಟಿಕ್ಸ್ ಬ್ಯಾಕ್ ಐತೆ. ಥರ್ಡ್ ಸೆಮ್ ಸ್ವಲ್ಪ ಅಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗುತ್ತೆ ಸರ್. ನೋಡಿ, ಹೆಲ್ತ್ ಕೇಳ್ಬೇಕು ನೀವು. ನೋಡಿ, ನೀವು ಕೇಳೋವಂಥ ಪ್ರಶ್ನೆನೇ ಸರಿ ಇಲ್ಲ. ನೀವೇ ಗೊಂದಲದಲ್ಲಿದ್ದೀರಾ. ಕರೆಕ್ಟಾ? ಹೌದು. ಕೇಳಬೇಕಾದ್ರೆ ಆರೋಗ್ಯ ಚೆನ್ನಾಗಾದ್ರೆ ಆಮೇಲೆಲ್ಲ ಸರ್ ಹೋಗುತ್ತಲ್ವಾ? ಹೌದು. ಅಲ್ಲಿ ಎಜುಕೇಷನ್ ಕೇಳ್ತೀರಾ, ಇಲ್ಲಿ ಬೇರೆ ಏನಾರು ಕೇಳ್ತೀರಾ? ಆ ರೀತಿ ಅಲ್ಲ, ತಪ್ಪು. ನೀವು ಕೇಳೋದೇ ಸರಿ ಇಲ್ಲ. ಕೇತು ದಶೆ ನಡೀತಾ ಇದೆ 2025. ಕೇತು ಮುಗಿದಿದೆ ಫೆಬ್ರವರಿಗೆ. ಶುಕ್ರ ಪ್ರಾರಂಭವಾಗಿದೆ. ಕೇತು ಮತ್ತು ಶುಕ್ರನ ಒಂದು ಅನಾಲಿಸಿಸ್ ಹೆಲ್ತಲ್ಲಿ ನೋಡೋಣ. ಮೊದಲು ಹೆಲ್ತ್ ಬೇಸಿಸಲ್ಲಿ ಕೇತು 12ನೇ ಮನೇಲಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಭಾಳ ವಿಶೇಷವಾಗಿ ಇಲ್ಲಿ ನಮಗೆ ಆ ಹೆಲ್ತ್ ಅಂತ ಹಾಕ್ದಾಗ ಇದಕ್ಕಿಂತ ಮುಂಚೆ ಕೇತು ದಶ ಇತ್ತು. ಕೇತು ದಶಲ್ಲಿ 12ನೇ ಮನೆ, 6ನೇ ಮನೆ ಇವೆಲ್ಲ ಅನಾರೋಗ್ಯವನ್ನು ತೋರಿಸ್ತಕ್ಕಂಥ ವಿಚಾರ. ಆದರೆ ಈಗ ಶುಕ್ರದಶ ಪ್ರಾರಂಭ, ಅದೃಷ್ಟ ಬಂದಿದೆ. ಯಾವುದೇ ಅನಾರೋಗ್ಯ ಕ್ಲಿಯರಾಗಿ ಒಳ್ಳೆ ಉತ್ತಮ ಆರೋಗ್ಯ ಬರುತ್ತೆ ನಿಮ್ಮ ಮಗನಿಗೆ. ಚಿಂತಿಸಬೇಡಿ. ಇದು ಮುಂಚೆ ಆಗಿರ್ತಕ್ಕಂಥ ಸ್ವಲ್ಪ ಏನಂತಾರೆ, ಒಂದು ಬಿದ್ದಾಗ ಕೈ ಫ್ರ್ಯಾಕ್ಚರ್ ಆಗಿರುತ್ತೆ, ಅದು ಗಾಯ ಆಗಿರುತ್ತೆ. ಮುಂದಿನ ದಶದಲ್ಲಿ ಗಾಯ ವಾಸಿ ಆಗಿರುತ್ತೆ, ಬಟ್ ಕಲೆ ಇರುತ್ತೆ.
ಸೊ ಆ ರೀತಿ ಹಿಂದೆ ನಡೆದಿರತಕ್ಕಂಥ ದಶದ ಕಲೆ ಇರುತ್ತಷ್ಟೇ, ಆದರೆ ಏನು ಕಾಯಿಲೆ ವಾಸಿಯಾಗಿರುತ್ತೆ. ಇಲ್ಲಿ 4ನೇ ಮನೆ, 7ನೇ ಮನೆ, 12ನೇ ಮನೆ ಮಂಗಳ ಬಂದಿರೋದ್ರಿಂದ 4ನೇ ಮನೆ ವಿಚಾರದಲ್ಲಿ ತೊಗರಿಬೇಳೆ ದಾನ ಮಾಡಿ. ಒಂದು ವಿಶೇಷವಾಗಿ ಇವರಿಗೆ ಬಲಗೈ ತೋರ್ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕಿ ಅರಿಶಿಣದ ಕೊಂಬನ್ನು ಅರಿಶಿಣದ ಕೊಂಬು ತೇಯ್ದು ಗುರುವಾರದಿಂದ ಪ್ರಾರಂಭ ಮಾಡಿ ಅರಿಶಿಣದ ಕೊಂಬು ತೇಯ್ದು ಹಣೆಗೆ ಹಚ್ಚಿ ಬದಲಾವಣೆ ನೋಡಿ ವಿತಿನ್ 21 ಡೇಸ್ ಎವ್ರಿ ಡೇ ಮಾಡ್ಕೊಂಡು ಬನ್ನಿ. ಆರೋಗ್ಯದಲ್ಲಿ ಆಟೋಮೆಟಿಕ್ ಚೇತರಿಕೆ ಬರುತ್ತೆ. ಎಲ್ಲನೂ ಕೂಡ ಒಂದು ಕಲರ್ ಥೆರಪಿ, ಫ್ರೀಕ್ವೆನ್ಸಿ, ಮೈಂಡ್ ಫ್ರೀಕ್ವೆನ್ಸಿ ಎಲ್ಲದರಿಂದನೂ ಕೂಡ ಕಾಯಿಲೆ ಬರೋದು. ಈಗ ಡಾಕ್ಟ್ರು ಕೂಡ ಒಂದು ಟ್ಯಾಬ್ಲೆಟ್ ಕೊಟ್ಟರೆ ಅದು ಕೆಮಿಕಲ್ಲೇ ಅದು. ಆಮೇಲೆ ಟ್ಯಾಬ್ಲೆಟ್ ಯಾವುದ್ರಲ್ಲಿ ತೊಗೊಳ್ತೀವಿ? ಟ್ಯಾಬ್ಲೆಟ್ ಹಾಕೊಳ್ಬೇಕಾದ್ರೆ ಏನು ತೊಗೊಳ್ತೀವಿ? ಅದು ಕೆಮಿಕಲ್ಲೇ. ಯಾರು ಹೇಳಿದ್ದು ಅದು ಕೆಮಿಕಲ್ ಅಲ್ಲ ಅಂತ? ಅದರಲ್ಲಿ ವಾಟರ್ದು ಕೆಮಿಕಲ್ ಕಾಂಪೋಸಿಷನ್ ಏನು ಅಂತ ಅಂದರೆ ಏನಂತಾರೆ? ಅದು ಕೆಮಿಕಲ್ಲೇ ಅಲ್ವಾ? ಕೆಮಿಸ್ಟ್ರಿಲೇ ಬರುತ್ತೆ ಅದೆಲ್ಲ. ಸೊ ಎಂಟೈರ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಕೆಮಿಕಲ್ಸ್. ಒಂದು ತರಕಾರಿಲಿ ತಗೊಂಡ್ರು ಕೂಡ ಏನೋ ಒಂದಿರುತ್ತೆ. ಈಗ ಉಪ್ಪು, ಸಾಲ್ಟ್, ಕಾಮನ್ ಸಾಲ್ಟ್ಗೆ ಒಂದು ಕೆಮಿಕಲ್ ನೇಮ್ ಇದೆ, NaCl ಅಂತಾರೆ, ಸೋಡಿಯಂ ಬರ್ತಕ್ಕಂಥದ್ದು. ಸೊ ಆ ರೀತಿ ಪ್ರತಿಯೊಂದು ಕೆಮಿಕಲ್ಲೇ ನಮ್ಮ ದೇಹದಲ್ಲಿ. ನೀರು ತಗೊಳ್ಳೋದು ಕೆಮಿಕಲ್ಲೇ, ಗಾಳಿಯಲ್ಲೂ ಕೆಮಿಕಲ್ ಇದೆ. ಸೊ ಕೆಮಿಕಲಲ್ಲಿ ಒಳ್ಳೆ ಕೆಮಿಕಲ್, ಬ್ಯಾಡ್ ಕೆಮಿಕಲ್, ಗುಡ್ ಕೆಮಿಕಲ್ ಅಂತ ಇರ್ತಕ್ಕಂಥದ್ದು. ಸೊ ಆ ರೀತಿ ನಾವು ಮಂತ್ರ ಹೇಳಿದ್ರು ಕೂಡ ಆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಮಂತ್ರ ಹೇಳಿಸಿ, ವಿಶೇಷವಾಗಿ ಮಂತ್ರ ಹೇಳಿಸಿ, ಗುರುವಿನ ಮಂತ್ರ ಹೇಳಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆಮ್ಮ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಪ್ರತಿದಿನವೂ ಕೂಡ ಗುರುಗಳು ನಮಗೆ ನೀಡ್ತಾ ಹೋಗ್ತಿದ್ದಾರೆ. ಇನ್ನು ಜ್ಯೋತಿಷ್ಯವನ್ನು ನೀವು ಕೂಡ ಕಲಿಬೇಕು, ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು ಅಂದರೆ ನಿಮಗೊಂದು ಸುವರ್ಣ ಅವಕಾಶವಿದೆ. ನೀವು ಮಾಡಬೇಕಾಗಿರೋದು ಇಷ್ಟೇ. ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳ ಕಾಲ ಆನ್ಲೈನ್ ಕ್ಲಾಸಸ್ನ ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ ಕ್ಲಾಸಸ್ಗೆ ನೀವು ಕೂಡ ಜಾಯಿನ್ ಆಗ್ಬೋದು. ಕುಟುಂಬ ಸಮೇತ ಕೂತು ಈ ಒಂದು ಕ್ಲಾಸಸ್ನ ಅಟೆಂಡ್ ಮಾಡಲಿಕ್ಕೆ ಅವಕಾಶವಿದೆ. ಹಾಗೆ ನಿಮ್ಮ ಭವಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೂ ಕೂಡ ಅವಕಾಶವಿದೆ. ಸೊ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಇವತ್ತಿನ ದಿನ ವಿಶೇಷತೆಯಲ್ಲಿ ಮಹಾಶಿವರಾತ್ರಿಯ ಆಚರಣೆಯ ಕುರಿತಾಗಿ, ಅದರ ವಿಶೇಷತೆ ಕುರಿತಾಗಿ, ಹಾಗೆ ಕ್ರಮಬದ್ಧವಾಗಿ ಹೇಗೆ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡಬೇಕು, ಒಳ್ಳೆಯ ಫಲಗಳನ್ನು ಪಡ್ಕೊಳ್ಬೇಕು ಅಂದರೆ ಯಾವ ಮಂತ್ರವನ್ನು ಪಠಿಸಬೇಕು, ಇದರ ವಿಧಿವಿಧಾನಗಳು ಯಾವ ರೀತಿಯಾಗಿದೆ ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಶಿವರಾತ್ರಿಯ ವಿಶೇಷತೆ. ಖಂಡಿತ ಪ್ರತಿ ತಿಂಗಳು ಶಿವರಾತ್ರಿ ಬರುತ್ತೆ. ಪ್ರತಿ ತಿಂಗಳು ಶಿವರಾತ್ರಿ ಇದೆ. ನಾವು ಅಂದ್ಕೊಳ್ತೀವಿ ಬರೀ ಫೆಬ್ರವರಿ ಮಾರ್ಚ್ ಮಂತಲ್ಲಿ ಶಿವರಾತ್ರಿ ಬರುತ್ತೆ ಅಂತ. ಪ್ರತಿ ತಿಂಗಳು ಶಿವರಾತ್ರಿ ಇದ್ದೇ ಇರುತ್ತೆ. ಆದರೆ ಈಗ ಬರ್ತಕ್ಕಂಥ ಒಂದು ಮಾಸದಲ್ಲಿ ಮಹಾಶಿವರಾತ್ರಿ ನೋಡಿ, ಶಿವರಾತ್ರಿ ಇದೆ, ಮೊನ್ನೆ ಎಲ್ಲ ಕುಂಭಮೇಳ, ಅದರಲ್ಲಿ ಮಹಾಕುಂಭಮೇಳ. ಸೊ ಆ ರೀತಿ ಆ ಹೆಸರಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ಪ್ರತಿ ತಿಂಗಳು ಶಿವರಾತ್ರಿ ಇದೆ, ಉಪವಾಸ ಮಾಡ್ತಕ್ಕಂಥ ದಿವಸ ಇದೆ. ಹಾಗೆ ಇವತ್ತು ವರ್ಷಕ್ಕೆ ಒಮ್ಮೆ ಈ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಮಾಸದಲ್ಲಿ ಚತುರ್ದಶಿಯಲ್ಲಿ ವಿಶೇಷವಾಗಿ ಬರ್ತಕ್ಕಂಥದ್ದು ಶಿವರಾತ್ರಿ. ಆಲ್ರೆಡಿ ಸೈಂಟಿಫಿಕ್ಕಾಗಿ ಹೋಗ್ಬೇಕು ನಾವು ಯಾವಾಗಲೂ ಕೂಡ. ಶಿವರಾತ್ರಿ ಎಲ್ಲರಿಗೂ ಕೂಡ ಈ ತ್ರಿದೋಷ ಇರ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿರ್ತಕ್ಕಂಥ ಮಂತ್ರ ಇದೆ, ಬರ್ಕೊಳ್ಳಿ, ಸ್ಕ್ರೀನ್ ಮೇಲೆ ಬರುತ್ತೆ. ಆಮೇಲೆ ಪ್ರತಿಯೊಬ್ಬರ ಬಾಡಿಲೂ ಯಾವುದಾದ್ರು ಒಂದು ದೋಷ ಹೆಚ್ಚಾಗಿರುತ್ತೆ, ವಾತ ಪಿತ್ತ ಕಫ. ಈ ಒಂದು ಸಮಯದಲ್ಲಿ ಪ್ರಕೃತಿಯಲ್ಲಿ ಅನೇಕ ಜನರಿಗೆ ವಾತ ಜಾಸ್ತಿ ಇರುತ್ತೆ. ವಾತ ಎಲ್ಲರೂ ಕಾಲು ನೋವು, ಕೈ ನೋವು ಎಲ್ಲ ಅಂತ ಹೇಳ್ತಾ ಇರ್ತಲ್ಲ, ಹಿಂಗೆ ಇದಾಗಲ್ಲ, ಅಲ್ಲಿ ಗ್ಯಾಸ್ ಫಾರ್ಮ್ ಆಗಿರುತ್ತೆ, ರಿಲೀಸ್ ಆಗಲ್ಲ. ಆದರೆ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸ ಶಿವರಾತ್ರಿಯಲ್ಲಿ ಕಾಸ್ಮಿಕ್ಕಲ್ಲಿ ವಾತನ ಅನ್ಹಿಲೇಷನ್ ಮಾಡೋಂಥ ಒಂದು ಶಕ್ತಿ ಕಂಡುಹಿಡಿದಿದ್ದಾರೆ ನಮ್ಮ ಋಷಿಮುನಿಗಳು. ಅಂದರೆ ಇಟ್ ಅಬ್ಸಾರ್ಬ್ಸ್ ದಿ ಎಕ್ಸೆಸ್ ವಾತ ಇನ್ ದಿ ಬಾಡಿ. ಅಂಥ ಸಮಯದಲ್ಲಿ ಯಾಕೆ ಶಿವರಾತ್ರಿ ಜಾಗರಣೆ ಮಾಡಿದ್ರೆ ಏನು ಶಿವ ಬಂದ್ಬಿಟ್ಟು ಶಾಪ ಕೊಡ್ತಾನ ಜನ ಕೇಳೋದು. ಶಿವ ಬಂದ್ಬಿಟ್ಟು ನಮಗೆ ತ್ರಿಶೂಲದಲ್ಲಿ ಚುಚ್ಚಿಬಿಡ್ತಾನ ಹಿಂದ್ಗಡೆಯಿಂದ,
ಅಥವಾ ಇನ್ನೊಂದು ಏನಾದ್ರು ಕಂಡು ಬಿಟ್ಬಿಡ್ತಾನ, ಈ ರೀತಿ ನಮ್ಮ ಯಂಗ್ಸ್ಟರ್ಸು ಮತ್ತು ನಮ್ಮ ಹಿರಿಯರು ಅಷ್ಟೇ. ಹಿರಿಯರೇನು ಭಾಳ ಸಾಚ ಇಲ್ಲ. ಹಿರಿಯರು ನಮ್ಮ ಹಿಂದೂಗಳ ಮೇಲೆ ವ್ಯಂಗ್ಯ ಮಾಡ್ತಕ್ಕಂಥದ್ದು. ಇವತ್ತು ಯಾರೇ ನೋಡಿ, ಒಂದು ಪೊಲಿಟಿಷಿಯನ್ ನೋಡಿ ವ್ಯಂಗ್ಯ ಮಾಡ್ತಾರೆ, ಒಂದು ಕುಂಭಮೇಳದ ವ್ಯಂಗ್ಯ ಮಾಡ್ತಾರೆ, ಒಂದು ಮತ್ತೊಂದು ವ್ಯಂಗ್ಯ ಮಾಡ್ತಾರೆ. ಸೊ ನಮ್ಮದೊಂಥರ ವ್ಯಂಗ್ಯದ ಒಂದು ರಿಲಿಜನ್ ಆಗಿಬಿಟ್ಟಿದೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ನಮ್ಮವ್ರು ಬೈತಾ ಇದ್ದಾರೋ ಇಲ್ವೋ ಅಥವಾ ನಮ್ಮಲ್ಲಿ ಒಗ್ಗಟ್ಟಿದೆಯೋ ಇಲ್ಲೋ ಗೊತ್ತಿಲ್ಲ. ಒಬ್ಬಟ್ಟಿಗೆ ರೆಡಿ ಇದ್ದಾರೆ, ಒಗ್ಗಟ್ಟಿಗೆ ರೆಡಿ ಇಲ್ಲ. ಆ ರೀತಿ ಅಲ್ವಾ? ವೀಕ್ಷಕರೆಲ್ಲ ಕೇಳ್ತಾ ಇದ್ದಾರೆ, ನಾವೆಲ್ಲ ಒಬ್ಬಟ್ಟಿಗೆ ರೆಡಿ ಸರ್, ಒಗ್ಗಟ್ಟಿಗೆ ಬರಲ್ಲ ಸರ್. ಯಾಕಂದರೆ ನಮಗೆ ಜಾತಿ ಇದೆ ಸರ್, ನಾವು ಹಿಂದೂ ಧರ್ಮದವರಲ್ಲ. ನಾವು ಒಂಥರ ಸ್ವಜಾತಿ ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ಮದೇ ಆದ ಜಾತಿ. ಸೊ ಆ್ಯಕ್ಚುಲಿ ನನ್ನ ಒಂದು ಅನುಭವದಲ್ಲಿ ಸ್ವಲ್ಪ ಕಾಂಟೆಕ್ಸ್ಟಿಂದ ಆಚೆ ಹೋಗಿ ಹೇಳಬೇಕು ಅಂತಂದರೆ, ವಿ ಆರ್ ಆಲ್ ಡಿವೈಡೆಡ್ ಬೈ ಕ್ಯಾಸ್ಟ್ ಬಟ್ ನಾಟ್ ಯುನೈಟೆಡ್ ಬೈ ಹಿಂದೂಯಿಸಮ್ ಅಂತ ಹೇಳ್ತೀವಿ ನನ್ನ ಪ್ರಕಾರ. ವಿ ಆರ್ ಆಲ್ ಡಿವೈಡೆಡ್ ಬೈ ಕ್ಯಾಸ್ಟ್. ಅದಕ್ಕೆ ಹಿಂದೂಗಳ ಬಗ್ಗೆ ಯಾರು ಬೈದರೆ ರೋಷನೂ ಬರಲ್ಲ, ಏನೂ ಬರಲ್ಲ. ಯಾಕಂದರೆ ಅವ್ರ ಸಮುದಾಯದ ಬೈದಾಗ ಎದ್ದು ಬಿಡ್ತಾರಲ್ಲ. ಹಿಂದೂ ಧರ್ಮ ಬೈದರೆ ನಮ್ದಲ್ಲ ಸರ್, ಅದು ನಮ್ಮ ಕ್ಯಾಟಗರಿ ಅಲ್ಲ, ನಮಗೇನಾದ್ರು ಬೈಲಿ, ನಮ್ಮ ಜಾತಿಗೆ ಬೈಲಿ ಮಾಡ್ತೀನಿ ಅಂತ ಬಂದ್ಬಿಡ್ತಾರೆ. ಸೊ ಹಿಂದೂ ಧರ್ಮದ ಕೆಳಗಡೆ ಇವೆಲ್ಲ ಬ್ರ್ಯಾಂಚಸ್, ಎಲ್ಲನೂ ಬ್ರ್ಯಾಂಚಸ್ ಅಂತ ಹೇಳ್ತೀವಿ. ಅವ್ರವ್ರದ್ದೇ ಆಗಿರ್ತಕ್ಕಂಥ ವೈಶಿಷ್ಟ್ಯ, ಅವ್ರವ್ರದ್ದೇ ಆಗಿರ್ತಕ್ಕಂಥ ಸಂಪ್ರದಾಯಗಳು, ಅವ್ರವ್ರದ್ದೇ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ರಿಚುವಲ್ಸ್ ಅಂತ ಏನು ಕರಿತೀವಿ, ಆ ರೀತಿ ಇರ್ತಕ್ಕಂಥದ್ದು. ಆದರೆ ಯಾವುದೇ ಬಂದರೂ ಕೂಡ ಸಮುದಾಯ ಎಲ್ಲ ಕೂಡ ಹಬ್ಬಗಳನ್ನು ಒಂದೇ ರೀತಿಯೇ ಆಚರಣೆ ಮಾಡ್ತಾರೆ. ಉಗಾದಿ ಇರ್ಬೋದು, ದೀಪಾವಳಿ ಇರ್ಬೋದು, ಇವಾಗ ಶಿವರಾತ್ರಿ ಇರ್ಬೋದು, ಇಂಥವ್ರೆ ಅಂತಿಲ್ಲ, ಎಲ್ಲರೂ ಆಚರಿಸ್ತಾರೆ. ಸೊ ಅದಕ್ಕೆ ಹಿಂದೂ ಧರ್ಮಕ್ಕೆ ನಾವು ಫಸ್ಟು ಜೈಕಾರ ಹಾಕಬೇಕು. ವೈಜ್ಞಾನಿಕ ನಿಲುಗಟ್ಟಿದೆ. ನಮ್ಮ ದೇಹದಲ್ಲಿ ವಾತ ಪಿತ್ತ ಕಫ ಬಗ್ಗೆ ಮಾತಾಡ್ತಾ ಇದ್ದೆ. ವಾತ ಪ್ರಕೃತಿ ಹೆಚ್ಚಾಗಿರುತ್ತೆ ಈ ಸಮಯದಲ್ಲಿ, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಆ ವಾತ ಪ್ರಕೃತಿ ಯಾವಾಗಲೂ ಕೂಡ ಗ್ಯಾಸ್ ಹೋಗಬೇಕು ಅಂದರೆ ನಾವು ನಡಿಬೇಕಂತೆ, ವಾಕಿಂಗ್ ಮಾಡಬೇಕು. ತುಂಬ ಜನಕ್ಕೆ ಆರ್ಥರೈಟಿಸು, ಕೀಲು ನೋವು, ಕೈ ನೋವು, ಮೈಕೈ ನೋವು ಅಂದರೆ ಬಾಡಿ ಈಸ್ ನಾಟ್ ಇನ್ ಮೂಮೆಂಟ್. ಯಾವಾಗ ಮಷೀನ್ ವರ್ಕ್ ಆಗಿಲ್ವೋ ತುಕ್ಕಿಡಿಯುತ್ತಲ್ವಾ, ಅದೇ ರೀತಿ ನಮ್ಮ ದೇಹ ತುಕ್ಕಿಡಿಯುತ್ತೆ. ಆ ದೇಹ ತುಕ್ಕಿಡಿದಿದೆ ಅಂತಂದರೆ ಅಲ್ಲೆಲ್ಲ ಗ್ಯಾಸ್ ಫಾರ್ಮೇಷನ್ ಆಗಿದೆ. ಎಲ್ಲೆಲ್ಲಿ ಜಾಯಿಂಟ್ಸ್ ಇರುತ್ತೋ ಹಿಂಗೆ ಅಲ್ಲಿದ್ದಾಗ ಆ ವ್ಯಾಕ್ಯೂಮ್ ಇರುತ್ತೆ. ಆ ವ್ಯಾಕ್ಯೂಮಲ್ಲಿ ಹೋಗಿ ಗ್ಯಾಸ್ ಕೂತ್ಕೊಳ್ಳುತ್ತೆ. ಆ ಗ್ಯಾಸ್ ಕೂತ್ಕೊಂಡಾಗ ಅದು ಕಟಕಟ ಪಟಪಟ ಅಂತ ಸೌಂಡ್ ಬರುತ್ತಲ್ಲ, ದಟ್ ಈಸ್ ನಥಿಂಗ್ ಬಟ್ ವಾತ. ಯಾರು ಎದ್ದಾಗ ಕಟ್ ಕಟ್ ಪಟ್ ಅಂತ ಇರುತ್ತಲ್ಲ, ಹಿಂಗೆ ನೆಟ್ಟಿಗೆ ತೆಗೆದಾಗ ಬರುತ್ತಲ್ಲ, ದಟ್ ಈಸ್ ವಾತ. ಸೊ ಸ್ಮೂತಾಗಿರಬೇಕು. ಎಕ್ಸಸೈಸ್ ಮಾಡೋರಿಗೆ ಆ ಸೌಂಡ್ ಬರೋದು ಕಮ್ಮಿ, ಅಲ್ಲಿ ಗ್ಯಾಸ್ ಫಾರ್ಮೇಷನ್ ಇರಲ್ಲ. ಬಟ್ ಆದರೆ ದೇಹದಲ್ಲಿರ್ತಕ್ಕಂಥ ಕೆಲವು ಗ್ಯಾಸ್ಗಳು ತುಂಬ ಕಾರ್ನರ್ಸಲ್ಲಿ ಇರುತ್ತೆ, ಅನ್ಹಿಲೇಷನ್ ಆಗಲ್ಲ, ಅಬ್ಸಾರ್ವ್ ಆಗಲ್ಲ. ನಮ್ಮ ಋಷಿಮುನಿಗಳು ಏನು ಮಾಡಿದ್ದಾರೆ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಶಿವರಾತ್ರಿಯಲ್ಲಿ ಜಾಗರಣೆ ಮಾಡಬೇಕು. ಅಂದರೆ ನಿದ್ದೆ ಮಾಡ್ದಲೇ ನಮ್ಮ ಬಾಡಿ ಸ್ಟ್ರೈಟ್ ಆಗಿರಬೇಕು ಅವತ್ತಿನ ದಿವಸ. ಹಿಂಗೆ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಯಾವಾಗ ಪರ್ಪೆಂಡಿಕ್ಯುಲರ್ ಇರ್ತೀವೋ ಅವತ್ತಿನ ದಿವಸ ಬೇರೆ ಎಲ್ಲ ದಿವಸಕ್ಕಿಂತ ವಿಶೇಷವಾಗಿ 70 to 80% ನಿಮ್ಮ ವಾತ ತೆಗಿತಕ್ಕಂಥ ಕಾಸ್ಮಿಕ್ ಎನರ್ಜೀಸ್ ಇರುತ್ತೆ ಅಂತ ಕಂಡಿದ್ದಾರೆ. ಅದು ಶಿವರಾತ್ರಿ ದಿವಸನೇ ಬರುತ್ತೆ. ಅದನ್ನು ಜನಗಳಿಗೆ ಈ ಥರ ಆಗುತ್ತೆ ಅಂತಂದರೆ ಸೋಂಬೇರಿಗಳು, ದೇವರ ಹೆಸರಲ್ಲಿ ಹೇಳಿದಾಗ ಭಯ. ಸೊ ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಜನಗಳ ಬುದ್ಧಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತೆಲ್ಲರೂ ಓಡ್ತಾ ಇದ್ದೀರಾ ಶಿವರಾತ್ರಿ ಪೂಜೆ ಪುನಸ್ಕಾರಗಳು. ನೀವು ಪೂಜೆ ಮಾಡಲಿ ಬಿಡಲಿ, ಸ್ವಲ್ಪ ಅಟ್ಲೀಸ್ಟ್ ಒಂದು 12-1 ಗಂಟೆವರೆಗೂ ಕೂಡ ಜಾಗರಣೆ ಅಂದರೆ ಅದಷ್ಟೇ. ಜಾಗರಣೆ ಅಂದರೆ ನಿದ್ದೆಗೆಳಿದ್ರೆ ಹಿಂಗಿರೋದಲ್ಲ, ಸ್ಟ್ರೈಟಾಗಿರೋದು. ಆ ಸ್ಟ್ರೈಟಾಗಿ ಕೂತಿರೋದು. ನಿಂತ್ಕೊಂಡಿದ್ರೆ ಇನ್ನೂ ಬೆಸ್ಟು. ವಾಕ್ ಮಾಡ್ತಾ ಇರಬೇಕು, ನಿಂತ್ಕೊಂಡಿರ್ಬೇಕು. ಅದಕ್ಕೆ ಶಿವರಾತ್ರಿ ಟೈಮಲ್ಲಿ ಈ ಅಗೋರಿಗಳೆಲ್ಲ ಸಂಚಾರ ಮಾಡ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ, ನಿಲ್ಲಲ್ಲ ಯಾರು. ಅಪ್ರೈಟ್ ಇರುತ್ತೆ ಬಾಡಿ, ಕೂತ್ಕೊಳ್ಳಲ್ಲ ಯಾರು. ಇದ್ರ ಸ್ಟ್ರೈಟಾಗಿ ಧ್ಯಾನ ಮಾಡ್ತಾ ಇರ್ತಾರೆ ಶಿವರಾತ್ರಿ ದಿವಸ. ಇಲ್ಲಾರೆ ನಿಂತ್ಕೊಂಡು ನಡೀತಾ ಇರ್ತಾರೆ. ವಾತವನ್ನು ತೆಗೆಯುತ್ತೆ, ಆರೋಗ್ಯ ಚೆನ್ನಾಗಿಡುತ್ತೆ. ವಾತವನ್ನು ತೆಗೆಯುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಯಾವುದೋ ಟಿ ವಿಲಿ ಬರ್ತಕ್ಕಂಥ ಔಷಧಿ ಎಲ್ಲ ಆರ್ಡರ್ ಮಾಡ್ತೀರಾ. ಕಾಲು ನೋವಿಗೆ ಇದನ್ನು ತಗೊಳ್ಳಿ, ಈ ಎಣ್ಣೆ ಹಚ್ಚಿ, ಆ ಎಣ್ಣೆ ಹಚ್ಚಿ, ಈ ಡ್ರಿಂಕ್ ಮಾಡಿ, ಆ ಡ್ರಿಂಕ್ ಮಾಡಿ, ಅನೇಕ ವಿಚಾರಗಳನ್ನು ಹಾಕ್ತಾನೆ ಇರ್ತಾರೆ. ಅದನ್ನು ತಗೊಂಡು ದುಡ್ಡು ಖರ್ಚು ಮಾಡಿ ಹಾಕ್ತಾರೆ ಹೊರತು ಶಿವರಾತ್ರಿ ದಿವಸ ನಾನು ಜಾಗರಣೆ ಮಾಡಲ್ಲ ಅಂತಾರೆ. ಯಾವಾಗ ಶಿವರಾತ್ರಿ ದಿವಸ ಜಾಗರಣೆ ಮಾಡ್ತಿರೋ ವಾತ ಪ್ರಕೃತಿ ಕ್ಲಿಯರ್ ಆಗುತ್ತೆ ವಿತ್ ಮಂತ್ರ. ಆ ಮಂತ್ರ ವಿಶೇಷವಾಗಿ ನಮಗೆ ವಾತವನ್ನು ಕ್ಯೂರ್ ಮಾಡೋಕ್ಕೆ, ಆ ವಾತದ ಒಂದು
ಗ್ಯಾಸ್ ಅಂತ ಏನಾಗ್ತೀವಿ ಅದು ಅನಿಹಿಲೇಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆ ಮಂತ್ರ ವಿಶೇಷ ಮಂತ್ರ ಒಂದಿದೆ, ಆ ಮಂತ್ರವನ್ನು ಸ್ಕ್ರೀನ್ ಮೇಲೆ ಹಾಕೋಣ. ಸೊ ಆ ಮಂತ್ರವನ್ನು 26ನೇ ತಾರೀಕು 11 ಗಂಟೆ ಮೇಲೆ ಸ್ಕ್ರೀನ್ ಮೇಲೆ ಹಾಕಿ. ಆ ಒಂದು 26ನೇ ತಾರೀಕು 11 ಗಂಟೆಯ ಮೇಲೆ, ಮಧ್ಯಾಹ್ನ 11 ಗಂಟೆ ಮೇಲೆ 27ನೇ ತಾರೀಕು 9 ಗಂಟೆವರೆಗೂ ಓಂ ನಮೋ ಭಗವತೆ ರುದ್ರಾಯ. ಇದನ್ನು ಸ್ಪೀಡಾಗಿ ಹೇಳೋ ಬದಲು ಸ್ವೀಟಾಗಿ ಹೇಳಿದ್ರೆ ವಾತ ಹೋಗುತ್ತೆ. ಓಂ ನಮೋ ಭಗವತೆ ರುದ್ರಾಯ ಆ ರೀತಿ ಸ್ವೀಟಾಗಿ ಹೇಳಿದ್ರೆ ಈ ಮಂತ್ರದಲ್ಲಿ ಆ ಭಗವತೆ ಅಂದರೆ ಭಾಗ ಓಡಿಸೋದು, ರೂ ಅನ್ನೋದು ಅದು ಆಚೆ ಬರುತ್ತದು, ಧ್ರಾ ಅಂದರೆ ಅದು ಆಚೆ ಬರುತ್ತೆ, ಯಾ ಅಂದಾಗ ಇದೆಲ್ಲ ಆಚೆ ಹಾಕೋ ಮಂತ್ರ ಇದು. ದೀಸ್ ಮಂತ್ರಾಸ್ ಪುಟ್ ಆಲ್ ದಿ ವಾತಾಸ್ ಔಟ್ಸೈಡ್. ಏರ್ ಆಚೆ ಬರುತ್ತೆ. ನಮ್ಗೆ ಹೇಗೆ ತುಂಬ ಇಂಡೈಜೆಷನ್ ಆದಾಗ ನಾವು ಚೆನ್ನಾಗಿ ಮಾತಾಡಿದಾಗ ತೇಗ್ ಬರುತ್ತೆ, ನೀರು ಕುಡಿ ಅಂತಲ್ಲ ತೇಗೋದು. ಸೊ ದಟ್ ಮೀನ್ಸ್ ಸಮಥಿಂಗ್ ವೆನ್ ಯು ಆರ್ ಟಾಕಿಂಗ್ ಇಟ್ ಕಮ್ಸ್ ಔಟ್ಸೈಡ್. ಅದಕ್ಕೆ ಊಟ ಮಾಡ್ಬೇಕಾದ್ರೆ ಮಾತಾಡಬೇಡ ಮಧ್ಯದಲ್ಲಿ ಅಂತಾರೆ, ನೆತ್ತಿಗತ್ತುತ್ತೆ ಅಂದರೆ. ಸೊ ದಿಸ್ ಸೌಂಡ್ ವಾಟ್ ವಿ ಹ್ಯಾವ್ ಸ್ಪೋಕನ್ ಥ್ರೋಸ್ ಔಟ್ ಸಮ್ ಎನರ್ಜಿ ಔಟ್ಸೈಡ್. ಇದು ನಾವು ಎಲ್ಲರೂ ಅನುಭವ ಮಾಡಿದ್ದೀವಿ. ಊಟ ಮಾಡ್ಬೇಕಾದ್ರೆ ಮಾತಾಡಬಾರ್ದು ಅಂತ ಹೇಳ್ತಾರೆ, ಯಾಕಂದ್ರೆ ಊಟ ಮಾಡ್ಬೇಕಾದ್ರೆ ನೆತ್ತಿಗತ್ತುತ್ತೆ ಅಂದರೆ ಆಚೆ ಬರುತ್ತೆ, ಶುರು ಮಾಡುತ್ತೆ ಮಾತಾಡಿದಾಗ. ಆ ಎನರ್ಜಿ ವಿ ಟೇಕ್ ಇಟ್ ಔಟ್ ಫ್ರಮ್ ದಿ ಸ್ಟಮಕ್, ಅಂದರೆ ನಮ್ಮ ಹೊಟ್ಟೆಯಿಂದ ಆಚೆ ತೆಗಿತೀವಿ. ಈ ವಿಶೇಷವಾಗಿರ್ತಕ್ಕಂಥ ಮಂತ್ರ ಅನಿಯಮಿತ ಅಂದರೆ ಅನ್ಲಿಮಿಟೆಡ್ ಪಠಣ ಮಾಡಬೇಕು. 26ನೇ ತಾರೀಕು ಫೆಬ್ರವರಿ 2025 11 ಗಂಟೆಗೆ ಆದ ನಂತರ. ಯಾಕೆ 11 ಗಂಟೆಗೆ ಹೇಳ್ತೀನಿ ಅಂದರೆ ಆ ಒಂದು ವಾತ ಹೋಗ್ತಕ್ಕಂಥ ಸಮಯ ಸ್ಟಾರ್ಟ್ ಆಗ್ತಕ್ಕಂಥದ್ದು ಚತುರ್ದಶಿಲಿ 11 ಗಂಟೆಯ ನಂತರ. 11 ಗಂಟೆಗಿಂದ ಪ್ರಾರಂಭವಾದರೆ 27ನೇ ತಾರೀಕು ಮುಂದಿನ ದಿವಸ 27ನೇ ತಾರೀಕುವರೆಗೂ ಕೂಡ ಅದು ವಾತ ಪ್ರಕೃತಿ ಹೆಚ್ಚಾಗಿ ಅಬ್ಸಾರ್ಪ್ಷನ್ ರೇಟಲ್ಲಿರುತ್ತೆ. ಮಲಗಿದಾಗ ಅಬ್ಸಾರ್ಪ್ಷನ್ ಬರಲ್ಲ, ಎದ್ದಾಗ ಮಾತ್ರನೇ ಬರೋದು ಓಂ ನಮೋ ಭಗವತೆ ರುದ್ರಾಯ. ತುಂಬ ಸಿಂಪಲ್ ಆಗಿದೆ, ಮರ್ತೋಗ್ಬೇಡಿ, ಮರಿಬೇಡಿ. 1 ಗಂಟೆ ಆಗಿದ ತಕ್ಷಣ ಮರ್ತೋಗ್ಬಿಡ್ತಾರಲ್ಲ ತುಂಬ ಜನ. ಹಾಗೆ ಒಂದು ಶಿವರಾತ್ರಿ ಇನ್ನಷ್ಟು ವಿಶೇಷಗಳು ಮಾತಾಡೋಣ ಆಮೇಲೆ. ಖಂಡಿತ ಗುರುಗಳೇ. ವೀಕ್ಷಕರೇ, ಮಹಾಶಿವರಾತ್ರಿಯ ವಿಶೇಷತೆ ಕುರಿತಾಗಿ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತು ಯಾವ ಮಂತ್ರವನ್ನು ಪಠಣೆ ಮಾಡಬೇಕು, ಹೇಗೆ ಪಠಣೆ ಮಾಡಬೇಕು, ಇದರ ವಿಧಿವಿಧಾನಗಳು ಮತ್ತು ಕ್ರಮಗಳನ್ನು ತಿಳ್ಕೊಂಡ್ವಿ. ಇದರಿಂದ ಯಾವ ರೀತಿಯಾಗಿ ಫಲಗಳನ್ನು ನಾವು ಪಡ್ಕೊಳ್ಬಹುದು, ಇದರ ಕುರಿತಾಗಿ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಮಾಹಿತಿಯನ್ನು ನೀಡ್ತಾರೆ. ಇನ್ನು ಗುರುಜಿಯವರು ಒಂದಷ್ಟು ಕ್ಲಾಸಸ್ನ ಮಾಡ್ತಾ ಇದ್ದಾರೆ, ಜ್ಯೋತಿಷ್ಯ ತರಗತಿಗಳನ್ನು ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಅಂದರೆ 106ನೇ ಬ್ಯಾಚು ಮತ್ತೆ ಓಪನ್ ಆಗ್ತಾ ಇದೆ ಮಾರ್ಚ್ 15ನೇ ತಾರೀಕಿಂದ. ಕೇವಲ 15 ದಿನಗಳ ಕಾಲ ನೀವು ಈ ಕ್ಲಾಸಸ್ನ ಅಟೆಂಡ್ ಮಾಡೋದ್ರಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು PhD ಪದವಿಯನ್ನು ಪಡೆದಿರುವಂತಹ ಡಾಕ್ಟರೇಟ್ ಸ್ಟೂಡೆಂಟ್ಗಳು ನಮಗೆ ಒಂದಷ್ಟು ವಿಚಾರವನ್ನು ತಿಳಿ ಹೇಳ್ತಾ ಇದ್ದಾರೆ ಕ್ಲಾಸಸ್ನ ಕುರಿತಾಗಿ ಹಾಗೂ ಗುರುಜಿಯವರ ಕುರಿತಾಗಿ. ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ. ನಾನು ಡಾಕ್ಟರೇಟ್ ಪ್ರೋಗ್ರಾಮ್ಗೆ ಅವಾರ್ಡ್ ತಗೊಳ್ಳೋದಕ್ಕೆ ಬಂದಿದ್ದೀನಿ. ನಮ್ಮ ಪೂಜ್ಯ ದಿನೇಶ್ ಗುರೂಜಿಯವರು ವರ್ಷ ಜ್ಯೋತಿಷ್ಯದ ಒಂದು ಜ್ಞಾನ ಸೌದೆಯನ್ನು ಹರಿಸಿದ ಅವರು 16,000ಕ್ಕೂ ಹೆಚ್ಚು ಜನಕ್ಕೆ, ಯುವಕರಿಗೆ ಎಲ್ಲ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರಿಗೂ ಜ್ಯೋತಿಷ್ಯ ಕಲಿಸ್ಕೊಡ್ತಾ ಇದ್ದಾರೆ. ಹಿಂದೂ ಧರ್ಮವನ್ನು ಎತ್ತಿ ಹಿಡಿತಾ ಇದ್ದಾರೆ. ಅದಕ್ಕೋಸ್ಕರ ನಾನು ತುಂಬ ಆಭಾರಿಯಾಗಿದ್ದೇನೆ. ನಮ್ಮ ಎಲ್ಲ ಯುವ ಸಮುದಾಯದ ವತಿಯಿಂದ ಕೂಡ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ. ಮತ್ತು 16,000 ಜನಕ್ಕೆ ಜ್ಯೋತಿಷ್ಯ ಕಲಿಸ್ಕೊಟ್ಟಿರೋರು ಇಡೀ ಭಾರತದಲ್ಲೇ ಯಾರೂ ಇಲ್ಲ. ಅದೊಂದು ಗಿನ್ನಿಸ್ ರೆಕಾರ್ಡ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಬಯಸ್ತೀನಿ. ಮತ್ತು ಅವರ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಒಂದು ಸುಸಂಸ್ಕೃತ ಒಂದು ಸನಾತನ ಸಂಸ್ಕೃತಿಯನ್ನು ಹೆಚ್ಚು ಶ್ರೀಮಂತಗೊಳಿಸ್ತಾ ಇದ್ದಾರೆ. ಇಷ್ಟು ಜನದ ಎಲ್ಲ ವರ್ಗದ ಜನರಿಗೂ ಕೂಡ ಒಂದು ಜ್ಯೋತಿಷ್ಯದ ವತಿಯಿಂದ ತುಂಬ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ತಾರೆ. ಈ ಕಡೆ ಅವ್ರದ್ದು ಒಂದು ತೆರೆಮರೆಯಲ್ಲಿ ಸಾಕ್ತಾ ಇರ್ತಕ್ಕಂಥ ಧರ್ಮವನ್ನು ಎತ್ತಿ ಹಿಡಿದ ಕೆಲಸ ಆಗ್ತಾ ಇದೆ. ಇಂಥ ಕೆಲಸ ತುಂಬ ವಿರಳ ಈ ಥರ ಮಾಡೋಂಥದ್ದು. ತುಂಬ ನಮ್ಮ ದಿನೇಶ್ ಗುರೂಜಿಯವರ ಒಂದು ಹೃದಯ ಶ್ರೀಮಂತಿಕೆಯನ್ನು ನಾವು ಎಷ್ಟು ಹೊಗಳಿದ್ರೂ ಸಾಲದು. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಎಸ್ ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತ್ಕೊಳ್ಬೇಕು ಅಂದರೆ ನಿಮ್ಮನೆ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರಿಸ್ತೀವಿ ಇನ್ನೊಂದು ವಿರಾಮದ ಬಳಿಕ.
ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಇದು ನಮ್ಮ ಉದ್ಯೋಗದ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಾ? ಅದು ನಾನೊಂದು ಅಪ್ಲಿಕೇಶನ್ ಹಾಕಿದ್ದೆ ಬ್ಯಾಂಗ್ಳೂರ್ದು ಕಂಪನಿಗೆ ಮೊನ್ನೆ. ಅಲ್ಲಲ್ಲ, ಹುಟ್ಟಿದ ದಿನಾಂಕ ಸಮಯ ನಿಮಗೆ ಗೊತ್ತಿದೆಯಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ? ಪ್ರಶ್ನೆಶಾಸ್ತ್ರ ಓಕೆ, 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 222. 222. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಹೀಗೆ ಹೇಳಿ. ಒಂದು ವಾರದ ಹಿಂದೆ, ಒಂದು 3-4 ದಿನದ ಹಿಂದೆ ಒಂದು ಬ್ಯಾಂಗ್ಳೂರಿಗೆ ಒಂದು ಬಯೋಡೇಟಾ ಕಳಿಸಿದ್ದೆ ಒಂದು ಫೈನಾನ್ಸ್ ಕಂಪನಿಗೆ. ಓಕೆ, ಅದು ಅಲ್ಲಿಂದ ಏನಾದ್ರು ಪಾಸಿಟಿವ್ ರೆಸ್ಪಾನ್ಸ್ ಬರ್ತದಾ ಇಲ್ವಾ ಅಂತ ಕೇಳಲಿಕ್ಕೆ. ಓಕೆ, ಕೆಲಸದ ವಿಚಾರವಾಗಿ ನಿಮ್ಮ ಬಯೋಡೇಟಾ ಕಳಿಸಿದ್ರಿ, ಜಾಬ್. ಹೌದೌದು. ಓಕೆ, ಅದು ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ಕೇಳಬೇಕಿತ್ತು. ಗುರುಜಿ ಒಟ್ಟಿಗೆ ನಮಸ್ಕಾರ. ನಮಸ್ತೆ. 10ನೇ ಮನೆ ನೋಡ್ತೀವಿ. ಕಸ್ಬು, ನೀವು ಕಳಿಸಿರ್ತಕ್ಕಂಥ ಕಂಪನಿ, ವೃತ್ತಿ 10ನೇ ಮನೆ. 3-2-1 ಬಂದಾಗ ಆ ಜಾಬಲ್ಲಿ ಕಮ್ಯುನಿಕೇಷನ್ ಅಂತ ಬರುತ್ತೆ. ಕಮ್ಯುನಿಕೇಷನ್ ಕಾಂಬಿನೇಷನ್ ತೋರಿಸ್ತಾ ಇದೆ ಡೆಫಿನೆಟ್ಲಿ. ಅಂದರೆ ಇಂಟರ್ವ್ಯೂ ಅಥವಾ ಟೆಲಿಫೋನಿಕ್ ಇಂಟರ್ವ್ಯೂ ಅಥವಾ ಮಾತುಕತೆಗೆ ಕಾಲ್ ಮಾಡೇ ಮಾಡ್ತಾರೆ. ನೀವು ಅಪ್ಲಿಕೇಶನ್ ಹಾಕಿರೋದು ಅಷ್ಟೇ ಅಲ್ವಾ? ಅಪ್ಲಿಕೇಶನ್ ಹಾಕಿದ ತಕ್ಷಣ ಜಾಬ್ ಸಿಗುತ್ತಾ? ಫಸ್ಟ್ ಮಾತುಕತೆ ಆಗಬೇಕಲ್ಲ. ಹಾಂ, ಎಷ್ಟು ಸಮಯ ತಗೊಳ್ಬೋದು? ಸಮಯ ಒಂದು 10 ವರ್ಷ. ಹಾಂ, ಅವರು ಅಪ್ಲೈ ಮಾಡಿದ್ದಾರೆ ಅಂದರೆ ಅವ್ರಿಗೆ ಬೇಗ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ತಾನೇ. ಸಮಯ ಯಾಕೆ? ಎಲ್ಲಿ ಓಡೋಗ್ಬೇಕು ಸರ್ ನೀವು? ಯಾವ ಊರು ಓಡೋಗ್ಬೇಕು ಹೇಳಿ? ಎಷ್ಟು ಏಜ್ ನಿಮಗೆ? ನಮಗೆ ಒಂದು 33 ಆಯಿತು. ಇನ್ನೂ ಪೇಷನ್ಸ್ ಬಂದಿಲ್ಲ ಲೈಫಲ್ಲಿ. ಪೇಷನ್ಸ್ ಕಲ್ತ್ಕೊಳ್ಳಿ. ಬರೋ ಟೈಮಿಗೆ ಬರುತ್ತೆ, ಹೋಗೋ ಟೈಮ್ಗೆ ಹೋಗುತ್ತೆ. ನಮ್ಮ ಕೆಲಸ ನಾವು ಮಾಡಿಬಿಡ್ಬೇಕು. ಜ್ಯೋತಿಷ್ಯ ನಿಗದಿಪಡಿಸುತ್ತೆ. ಇಲ್ಲಿ ಇಂಟರ್ವ್ಯೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. 3-2-11. 3 ಈಸ್ ಕಮ್ಯುನಿಕೇಷನ್, 2-11 ಈಸ್ ಡಿಸ್ಕಷನ್. ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಯಾವಾಗ ಬರುತ್ತೆ ಅಂದರೆ ಏನು ಮಾಡ್ಬೇಕು? ಅಲ್ಲಿವರೆಗೂ ಉಪವಾಸ ಇರ್ತೀರಾ? ಉಪವಾಸ ಇದ್ದರೆ ಬೇಗ ಬರುತ್ತೆ, 3 ದಿವಸ ನೋಡಿ. ಓಕೆ, ಅಂತರ್ಭುಕ್ತಿ 12ನೇ ಮನೆ ಕೇತು ಆದಮೇಲೆ ಶುಕ್ರ ಬರ್ತಾನೆ. ಶುಕ್ರನ ಒಂದು ಕಾಂಬಿನೇಷನಲ್ಲಿ ಗುರು ಕಾಂಬಿನೇಷನ್ ಮುಗಿಯುತ್ತೆ. ಪ್ರಿಸೈಸಾಗೂ ಕೂಡ ಕಂಡುಹಿಡಿಬೋದು, ಬಟ್ ಇಟ್ ಈಸ್ ಆ್ಯಕ್ಚುಲಿ ವೇಸ್ಟಿಂಗ್ ಆಫ್ ಸಂಬಡೀಸ್ ಟೈಮ್. ಬರುತ್ತೆ ಅಂದ್ರೆ ಬರುತ್ತೆ. ವಿ ಕ್ಯಾನ್ ಗೋ ಆ್ಯಂಡ್ ಸಿ ದಟ್. ಅದರ ಅವಶ್ಯಕತೆ ಇಲ್ಲ. ಪೇಷನ್ಸ್ ಇಲ್ಲ ಇವ್ರಿಗೆ. ಪೇಷನ್ಸ್ ಇಲ್ಲ ಅಂದರೆ ನೀವು ಇಂಟರ್ವ್ಯೂ ಫೇಲ್ ಆಗ್ತೀರಾ, ಪಕ್ಕಾ ಇಂಟರ್ವ್ಯೂ ಫೇಲ್ ಆಗ್ತೀರಾ. ಯಾವ್ದು ನೋಡ್ತಾರೆ ಒಬ್ಬ ಇಂಟರ್ವ್ಯೂ? ಏನು ನೋಡ್ತಾನೆ? ಈ ಸೀಸ್ ಎವ್ರಿ ಕ್ವಾಲಿಟೀಸ್. ಇವ್ರಿಗೆ ಸಮಾಧಾನ ಇದೆ, ಈಗ ಬೈತಾರೆ ಸಖತ್ತಾಗಿ, ಬಿಟ್ಟೋಗ್ಬಿಡ್ತಾರೆ. ಪೇಷನ್ಸ್ ಇದೆಯಾ? 33 ವರ್ಷ ಆದಮೇಲೆ ಇನ್ನೂ ಕಲ್ತಿಲ್ಲ ಅಂದರೆ ಕಷ್ಟ. ಏಜ್ ಆಗ್ತಾ ವಿ ಶುಡ್ ಲರ್ನ್ ಲಾಟ್ ಆಫ್ ಥಿಂಗ್ಸ್. ಅದು ಹೇಳ್ತಾ ಇದೆ ಇಲ್ಲಿ, ಕಲ್ತ್ಕೊಳ್ಳಿ ಅಂತ. 12ನೇ ಮನೆ ಬಂದಿದೆ ಇಲ್ಲಿ ಬಂದಿರತಕ್ಕಂಥ 2026 ಗುರು, 2025 ಮಾರ್ಚ್ 25 ಆದ ನಂತರ ಶುಕ್ರ ಬರ್ತಾನೆ. 25 ಮಾರ್ಚ್ ಆದಮೇಲೆ ಒಳ್ಳೆ ಟೈಮು ನಿಮಗೆ. ಸೆಲ್ಫ್ ಎಫರ್ಟಿಂದ ಟೈಮ್ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್, ನಾವಿಲ್ಲಿ ಬೆಂಗಳೂರಿಂದ ಮೇಡಮ್ ಮಾತಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಸರ್. ಮೇಡಮ್, 23/12/77. ಓಕೆ, ಟೈಮಿಂಗ್ಸು? ಬೆಳಗ್ಗೆ 10 ಗಂಟೆ 50 ನಿಮಿಷ. ಯಾವ ಊರಲ್ಲಿ ಹುಟ್ಟಿರೋದು? ಮದ್ದೂರು ಮೇಡಮ್. ಮದ್ದೂರು. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ಆರೋಗ್ಯ ಸಮಸ್ಯೆ ಇದೆ. ಓಕೆ, ಅದು ಮುಂದಕ್ಕೆ ಬರೋ ಶನಿ ದಶೆನಲ್ಲಿ ಸರಿ ಹೋಗುತ್ತೆ ಅಂತ ಕೇಳಬೇಕಿತ್ತು ಮೇಡಮ್. ಓಕೆ, ಗುರುಗಳು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಸದ್ಯಕ್ಕೆ ಈಗ ಗುರುದಶೆ ಬರ್ತಾ ಇದೆ. 8-5-10 8ನೇ ಮನೆ ಅನಾರೋಗ್ಯವನ್ನು ತೋರಿಸುತ್ತೆ. ಇಲ್ಲಿ ನಾವು ಹೆಲ್ತ್ ಅಂತ ಹಾಕಿದಾಗ ಸಾಕಷ್ಟು ಕಡೆ ರೆಡ್ ಕಾಂಬಿನೇಷನ್ ಬಂದಿರತಕ್ಕಂಥದ್ದು. ಆ ಬಂದಿರತಕ್ಕಂಥ 8-5-10. ಸೊ ನೀವು ದಶದ ಬಗ್ಗೆ ನೋಡ್ತಾ ಇದ್ದೀರಾ ಅಂದರೆ ಜ್ಯೋತಿಷ್ಯ ಗೊತ್ತಾ ಏನೋ ಗೊತ್ತಿಲ್ಲ, ತಿಳಿದಿದೆಯೇನೋ ಗೊತ್ತಿಲ್ಲ. ಜ್ಯೋತಿಷ್ಯ ಕಲಿತ್ರೆ ಆರೋಗ್ಯದಲ್ಲಿ ಚೆನ್ನಾಗಾಗತ್ತೆ. ಯಾರ್ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದೀರಾ, ಆರೋಗ್ಯ ಚೆನ್ನಾಗಬೇಕು ಅಂತಂದರೆ ಜ್ಯೋತಿಷ್ಯ ಕಲಿಬೇಕು. ಜ್ಯೋತಿಷ್ಯ ಕಲಿಯೋದ್ರಿಂದ ಒಂದು ವರ ಇದೆ. ಓಕೆ, ಹಣಕಾಸು ಬರದೇ ಇರ್ಬೋದು, ಜ್ಯೋತಿಷ್ಯ ಕಲಿತಾಗ ಆರೋಗ್ಯ ಬರುತ್ತೆ. ಇದು ಅನೇಕ ವಿದ್ವಾಂಸರು ಕೂಡ ಹೇಳಿದ್ದಾರೆ. ಯಾಕಂದರೆ ಜ್ಯೋತಿಷ್ಯ ಅಂದರೆ 8ನೇ ಮನೆ ಬರ್ತಕ್ಕಂಥದ್ದು ಮತ್ತು 12ನೇ ಮನೆ. ಕಲಿಕೆಯಲ್ಲಿ 1ರಿಂದ ಲಗ್ನದಿಂದ 12 ಮನೆಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಕೆಲವು ಮನೆಗಳಿದ್ದಾವೆ. ಆ ವಿಚಾರದಲ್ಲಿ ಜ್ಯೋತಿಷ್ಯ ನಮಗೆ ಯಾರು ಹಣದ ವಿಚಾರ, ಲಕ್ಷ್ಮೀ ವಿಚಾರದಲ್ಲಿ ಹೇಳ್ತಾರೆ ಜ್ಯೋತಿಷ್ಯ ಕಲೀರಿ ಅಂದರೆ ನೋಡೋಣ ಅಂತ ಹೇಳಬೇಕೆ ಹೊರತು ಹಣ ಜಾಸ್ತಿ ಅಂತ ಹೇಳ್ತಕ್ಕಂಥವ್ರಿಗೆಲ್ಲ ತ್ರಿದೋಷಗಳು ಹೆಚ್ಚಾಗಿದ್ದಾವೆ. ಯಾಕಂದರೆ ಪ್ರಕೃತಿ ನಿಮಗೆ ಕೊಡುಗೆ ಕೊಡೋಕ್ಕೆ ಒಂದು ಸತಿ ಬರುತ್ತೆ.
ಅದು ನನ್ನ ಮುಖಾಂತರ ಇರ್ಬೋದು, ಇನ್ನೊಬ್ಬರ ಮುಖಾಂತರ ಇರ್ಬೋದು. ನನ್ನ ಹತ್ರ ಕೇಳಿ ಪಾಠ, ಇನ್ನೊಬ್ಬರ ಹತ್ರ ಕೇಳಿ. ಪ್ರಕೃತಿ ಕೊಡುಗೆ ಕೊಟ್ಟಾಗ ತಿರಸ್ಕರಿಸಿದಾಗ, ನಾನು ಕೊಟ್ಟಿರ್ತಕ್ಕಂಥ ಕೊಡುಗೆಯಿಂದ ನಿನಗೆ ಒಳ್ಳೇದಾಗುತ್ತೆ ಮುಂದೆ, ಅದನ್ನು ತಿರಸ್ಕರಿಸಿದಾಗ ಅದು ಏನು ಒಳ್ಳೇದಾಗುತ್ತೋ ಅದು ನೆಗೆಟಿವ್ ಆಗುತ್ತೆ. ದಟ್ ಈಸ್ ವಾಟ್ ಈಸ್ ಅವೈಲಬಲ್. ನಾವು ಯಾವುದಾದ್ರು ಒಂದು ಪ್ರದೇಶಕ್ಕೆ ಪ್ರಯಾಣ ಮಾಡಬೇಕಾದ್ರೆ ನಮಗೆ ಕೆಲವು ವಿಚಾರಗಳು ಗುರುತು ಮಾಡುತ್ತೆ. ಇದೆಲ್ಲ ಎತ್ತಿಟ್ಕೋ ಬೇಕಾಗುತ್ತೆ ಅಲ್ಲಿ ಪ್ರಯಾಣದಲ್ಲಿ. ಆ ಪ್ರಯಾಣದಲ್ಲಿ ಹೋಗಬೇಕಾದ್ರೆ ಆ ಪ್ರಯಾಣದಲ್ಲಿ ನಮಗೆ ಒಂದು ಇಂತಿಂಥ ಐಟಮ್ಸ್ ಎತ್ತಿಟ್ಕೊಂಡ್ರೆ ಮಾತ್ರನೇ ನಿಮಗೆ ಅಲ್ಲಿ ನೀರಿರ್ಬೋದು ಅಥವಾ ಚಪಾತಿ ಇರ್ಬೋದು, ದಾರಿ ಮಧ್ಯದಲ್ಲಿ ಸಿಗಲ್ಲ. ಇದು ಪ್ರಿಕಾಷನ್ಸ್ ಅಂತ ಕರಿತೀವಿ. ಜ್ಯೋತಿಷ್ಯ ಕಲಿತಾಗ ಆ 8ನೇ ಮನೆ ಆಕ್ಟಿವೇಟ್ ಆದಾಗ ಅದು ಪ್ರಿಕಾಷನ್ಸ್ ಮುಖಾಂತರ ವರ್ಕ್ ಆಗುತ್ತೆ. ಅನೇಕರು ಜ್ಯೋತಿಷ್ಯ ಕಲಿಯೋರಿಗೆ ತುಂಬ ಅಂದರೆ ಆಲ್ಮೋಸ್ಟ್ ಹತ್ರ 90% ಮೇಲೆ ದೀರ್ಘಕಾಲದ ಅನಾರೋಗ್ಯನ ಆಲ್ಮೋಸ್ಟ್ 50-60% ಕಮ್ಮಿ ಮಾಡಿಬಿಡುತ್ತೆ. ಶನಿ ದಶ ಬಂದಾಗ ಇವರಿಗೆ ಕಾಯಿಲೆ ಅಂತಕ್ಕಂಥದ್ದು ಭಾಳಷ್ಟು ಕಮ್ಮಿ ಆಗುತ್ತೆ. ಆದರೆ ಬಿಕಾಸ್ ಅಟ್ ದಿ ಎಂಡ್ ಇಟ್ ಈಸ್ ದೇರ್, ಸ್ಟಿಲ್ ಎಟ್ ದಿ ಟೇಸ್ಟ್ ಲೆವೆಲ್ ಇಟ್ ಈಸ್ ದೇರ್. ಆದರೆ ಇರೋದರಲ್ಲಿ ಉತ್ತಮವಾಗುತ್ತೆ ಅಂತ ಹೇಳ್ಬೋದು. ಈ ಬಂದಿರತಕ್ಕಂಥ ಗ್ರಹ ಯಾವ ಗ್ರಹದಿಂದ ಬಂದಿದೆ ಅಂತ ನೋಡಬೇಕು. ಈ ಒಂದು 8 ಮತ್ತು 5 ಕಾಂಬಿನೇಷನು ಅದು ಬಂದಿರೋದು ರಾಹುವಿಂದ. ರಾಹುಗೆ ದಾನವನ್ನು ಮಾಡಬೇಕು. ಕರಿ ಉದ್ದಿನ ಕಾಳು ದಾನ ಮಾಡ್ತಾ ಇರಬೇಕು. ಸೊ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಬಾರ್ದು. ಯಾಕಂದರೆ ಎಷ್ಟು ಹೋಗ್ತೀವೋ ದುರ್ಗಾ ದೇವಸ್ಥಾನಕ್ಕೆ ಆ್ಯಕ್ಟಿವೇಟ್ ಆಗುತ್ತದೆ. ವಿ ಹ್ಯಾವ್ ಟು ಸ್ಟಾಪ್ ಸರ್ಟೆನ್ ಗೋಯಿಂಗ್ ಟು ಸರ್ಟೆನ್ ಟೆಂಪಲ್ಸ್. ಸೊ ಯಾವುದು ನೆಗೆಟಿವ್ ಕಾಂಬಿನೇಷನ್ ಇರುತ್ತೋ ಆ ಕಾಂಬಿನೇಷನ್ ನಾವು ಹೋಗಬಾರ್ದು. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನಾವು ದಾನ ಮಾಡಬೇಕು ಅಂತಂದರೆ ಇಲ್ಲಿ ಭಾಳಷ್ಟು ವಿಚಾರಗಳಲ್ಲಿ ಗರಿಕೆಯನ್ನು ಕೊಡಬೇಕು. ಅನೇಕ ಜನರಿಗೆ ಗರಿಕೆಯನ್ನು ಕೊಡ್ತಾ ಇದ್ದರೆ ಕಮ್ಮಿ ಆಗ್ತಾ ಇರುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ನಮಸ್ತೆ. ಹಲೋ ಮ್ಯಾಮ್, ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಮ್ಯಾಮ್, ಧಾರವಾಡದಿಂದ ಮ್ಯಾಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ತಮ್ಮನ ಮದುವೆ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 2/6/1991. ಓಕೆ. ಸಮಯ 7:40 ಬೆಳಿಗ್ಗೆ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ದಾವಣಗೆರೆ ಮ್ಯಾಮ್. ಓಕೆ, ಗುರುಜೊಟ್ಟಿಗೆ ಮಾತಾಡಿ. ಹಾಂ ಮ್ಯಾಮ್. ನಮಸ್ಕಾರ. ನಮಸ್ತೆ ಸರ್. 2 ಜೂನ್ 1991 7:40 ಬೆಳಿಗ್ಗೆ ದಾವಣಗೆರೆ. ಹೌದು ಸರ್. ಇದರ ಪ್ರಕಾರ ಇವರ ರಾಶಿ ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ. ಹೌದು ಸರ್, ಹೌದು ಸರ್. ಸದ್ಯಕ್ಕೆ ಈಗ ಮಂಗಳ ಮುಗಿದು ರಾಹು ದಶೆ ನಡೀತಾ ಇದೆ. ರಾಹು ದಶೆ ಮದುವೆಗೆ ಹೇಗಿದೆ ನೋಡೋಣ, ಅದಾದಮೇಲೆ ಭುಕ್ತಿ ಕೊಡುತ್ತಾ ಅಂತ. ಫಸ್ಟು ಮೇಜರಾಗಿ ಬಿಗ್ ಬಾಸ್ ಯಾರು ನೋಡಬೇಕು. ಬಿಗ್ ಬಾಸ್ ಕೊಡ್ತಾ ಇಲ್ಲ. ವಿವಾಹವನ್ನು ನಿರಾಕರಿಸ್ತಾ ಇದ್ದಾನೆ. ವಿವಾಹ ಕೊಡಲ್ಲ, ದಶ ಕೊಡಲ್ಲ. 12 ಮತ್ತು 8 ಬಂದರೆ ನೆಗೆಟಿವ್, ಡೌನು ಇದೆ. ಲಾಸ್ಟಲ್ಲೂ ಕೂಡ ಡೌನ್ ಇಂಡಿಕೇಶನ್ ಇದೆ. ಇನ್ನು ಭುಕ್ತಿಗೆ ಹೋಗಬೇಕು. ಯಾಕಮ್ಮ ಇಷ್ಟು ದಿವಸ ಆದರೂ ಆಗಿಲ್ಲ? ಇದಾರ ಲೈನಲ್ಲಿ ಇದ್ದಾರಾ? ಕಟ್ಟಾಗಿದೆ. ಭುಕ್ತಿನೂ ಕೂಡ 12 ಇದೆ. ಚಂದ್ರ ಭುಕ್ತಿ. ಚಂದ್ರ ಆದ ಮೇಲೆ ನೆಕ್ಸ್ಟು ಮಂಗಳ ಬರುತ್ತೆ. ಅಲ್ಲಿ 9 ಕಷ್ಟದಿಂದ ಆಗುತ್ತೆ. ವಿವಾಹ ಪೂರಕವಾಗಿ ಇಲ್ಲಿ ಹೇಳಬೇಕು ಅಂದರೆ ದೋಷ ಗೀಷ ಏನಿಲ್ಲ. ಡಿಸಿಷನ್ ಮೇಕಿಂಗ್ ಇಸ್ ಎ ಪ್ರಾಬ್ಲಮ್. 12th ಹೌಸ್ ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್. ಸೊ 12-3 ಸೂರ್ಯನ ಒಂದು ವಿಚಾರದಲ್ಲಿ ಬಂದಾಗ ಇವರು ಎಕ್ಕದ ಗಿಡ ಬರುತ್ತಲ್ಲ, ಎಕ್ಕದ ಸಸಿ ಭಾನುವಾರದ ದಿವಸ, ಪ್ರತಿ ಭಾನುವಾರ ಎಕ್ಕದ ಸಸಿ ಒಂದು 3-4 ಕೆಲವು ಪ್ರದೇಶಗಳಲ್ಲಿ ನೆಡಬೇಕು. ಎಕ್ಕದ ಸಸಿ ಸಿಗುತ್ತೆ. ಪ್ರತಿ ಭಾನುವಾರ ಒಂದು 6 ಭಾನುವಾರಗಳನ್ನು ಇವರು ನೆಟ್ಟಾಗ ಆ ನೆಗೆಟಿವಿಟಿ ಹೋಗುತ್ತೆ ಅಲ್ಲಿಂದ ಆಚೆ. ಆ ನೆಗೆಟಿವಿಟಿ ಹೋದಾಗ ಇವರಿಗೆ ಪಾಸಿಟಿವಿಟಿ ವರ್ಕ್ ಆಗುತ್ತೆ. ಹಾಗೆ ಬಲಗೈ ಮಧ್ಯದ ಬೆರಳಿಗೆ ಒಂದು ಗೋಮೇಧಿಕ ಹಾಕೋಬೇಕು. ಕೇಳಿರ್ತಕ್ಕಂಥವ್ರು ಮತ್ತು ಕೇಳಿಸ್ಕೋಬೇಕಾಗಿರೋರು ಇಲ್ಲಿಲ್ಲ. ಕೇಳಿರ್ತಕ್ಕಂಥವ್ರು ಇಲ್ಲಿ ಕೇಳಿದ್ರು ಅವ್ರ ಅಕ್ಕ, ಅವ್ರ ತಮ್ಮ ಮಲ್ಕೊಂಡಿರ್ತಾನೆ. ಇದನ್ನು ಅವರು ಮಾಡಲ್ಲ, ಹೇಳಿದ್ರು. ಮಾಡಿದ್ದಾಗಲಿ ಆಗುತ್ತೆ. ಅದಕ್ಕೆ ಯಾರಿಗೆ ಸಮಸ್ಯೆ ಇದೆ ಅವ್ರು ಕಾಲ್ ಮಾಡಬೇಕು. ಅವ್ರು ಮಾಡಲ್ಲ. ಯಾರು 3ನೇ ವ್ಯಕ್ತಿ ಮಾಡಿದಾಗ ಪಲ್ಸಲ್ಲ ಎಕ್ಸೆಪ್ಟ್ ಸಣ್ಣ ಮಕ್ಕಳು ಎಜುಕೇಷನ್ ಕೇಳಿದಾಗ. ತಮ್ಮಂದು ಕೇಳ್ತಾ ಇದ್ದೀನಿ, ನಮ್ಮ ಅಕ್ಕನ ಮಗದು ಕೇಳ್ತಾ ಇದ್ದೀನಿ. 100 ಅಲ್ಲ 1000% ಕೇಳಿದವ್ರದ್ದೆಲ್ಲ 100% ವರ್ಕ್ ಆಗಲ್ಲ. ಯಾಕೆಂದರೆ ಗ್ರಹಗಳು ಏನು ಹೇಳ್ತವೆ ಅಂದರೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಬಂದು ಕೇಳಬೇಕು. ಅವ್ರು ಮಲಗಿದ್ದಾರೆ, ಬೇಡದವ್ರವ್ರು ಕೇಳ್ತಾ ಇದ್ದಾರೆ. ಯಾಕಂದರೆ ಇವ್ರಿಗೆ ಊರವ್ರಿಗೆಲ್ಲ ತೋರಿಸ್ಬೇಕಲ್ಲ ತಮ್ಮ ಮದುವೆ ಆಗಿದ್ದಾನೆ ಅಂತ. ಊರವ್ರಿಗೆಲ್ಲ ವಾಲ್ಗ ಹೊಲಿಸಿದ ತೋರಿಸ್ಬೇಕಲ್ಲ. ಫಸ್ಟು ನಿಮ್ಗಳಿಗೆ ಬುದ್ಧಿ ಇಲ್ಲ. ಯಾವನು ಮದುವೆ ಆಗಬೇಕೋ ಅವ್ನು ಕಾಲ್ ಮಾಡೋಕ್ಕೆ ಕೇಳಬೇಕು.
ಅವ್ನಿಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಕಾಲ್ಗೆ ಒಂದು 10 ಸತಿ ಕಾಲ್ ಮಾಡಿ ಸರಿ ಮಾಡ್ಕೋತಾನೆ. ಇವ್ರು ಸರಿ ಮಾಡಿದ್ರೆ ಅದು ಕರ್ಮವೇ. ಅದು ಎಷ್ಟೋ ವಿಚಾರಗಳು ಶಾಸ್ತ್ರದಲ್ಲಿ ಬರೆದಿದೆ, ತುಂಬ ಜನಕ್ಕೆ ಅರ್ಥ ಆಗ್ತಾಯಿಲ್ಲ, ಅದಕ್ಕೆ ಮದುವೆ ಆಗೋದಿಲ್ಲ. ಅಟ್ಲೀಸ್ಟ್ ಈ ಪ್ರೋಗ್ರಾಮ್ ಆದರೂ ಅವ್ರು ನೋಡೋಕ್ಕೆ ಹೇಳಿ, ನಾನು ಹೇಳಿರ್ತಕ್ಕಂಥದ್ದು ಮಾಡೋಕ್ಕೆ ಹೇಳಿ. ಯಾಕಂದರೆ ಅವರೊಂದು, ಇದು ಭಾಳ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಅವರೊಂದು ವಿಚಾರ ಕ್ವಶನ್ ಕೇಳಿದ್ದಾರೆ, ಅದಕ್ಕೆ ಒಂದು ಪರಿಹಾರ ಕೊಟ್ಟಿದ್ದೀವಿ ಗ್ರಹಗಳಿಂದ. ಆ ಪರಿಹಾರ ಮಾಡಿಲ್ವೋ ಈ ಕ್ವಶನ್ನು 10 ಟೈಮ್ಸ್ ಡಬಲ್ ಆಗ್ಬಿಡುತ್ತೆ ಅವ್ರಿಗೆ. ವೆರಿ ಡೇಂಜರಸ್ ಸಿಚುವೇಶನ್ ಇಸ್ ಅಸ್ಟ್ರಾಲಜಿ. ತುಂಬ ಭಯಾನಕ, ತುಂಬ ತಾತ್ಸಾರವಾಗಿ ತೊಗೊಳ್ತಾರೆ ಎಲ್ಲರೂ ಕೂಡ. ಮಾಡಿ ಅಂದರೆ ಯಾರೂ ಮಾಡಲ್ಲಲ್ಲ, ತಡಿ ಮಾಡ್ತೀನಿ. ನೀನು ಕೇಳಿದೆ, ಗ್ರಹಗಳು ಏನೋ ಒಂದು ಪರಿಹಾರ ಕೊಟ್ಟರು, ಮಾಡಿ. ಈ ಸುಳ್ಳು ಪಳ್ಳು ಮಾಡ್ತಕ್ಕಂಥ ಕಾಂಪೌಂಡ್ರ್ ಹತ್ರ ಹೋಗಿ ಮಾಡಿಸ್ತಾರೆ, ದುಡ್ಡು ಕೊಟ್ಟು ಮಾಡಿಸ್ತಕ್ಕಂಥದ್ದು ಇದೆ. ಆದರೆ ನೀವು ಕೆಲವು ಗ್ರಹಗಳು ಹೇಳ್ತಕ್ಕಂಥದ್ದು ಮಾಡಿದ್ರೆ ಸಕ್ಸಸ್ 10 ಫೋಲ್ಡ್ಸ್ ಆಗುತ್ತೆ. ಇಲ್ಲಿ ತುಂಬ ಜನ ಕಾಲ್ ಮಾಡಿಬಿಟ್ಟು ಯಾವಾಗ ಆಗುತ್ತೆ ಅಂತ ತಿಳ್ಕೊಳ್ತಾರೆ, ಪರಿಹಾರ ಬಂದಾಗ ಮಲಗಿರ್ತೀರ, ಅದರದ್ದು 10 ಫೋಲ್ಡ್ಸ್ ಕರ್ಮಗಳು ಜಾಸ್ತಿ ಆಗುತ್ತೆ. ಕೇರ್ಫುಲ್ ಆಗಿರಿ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತ್ಕೊಳ್ಬೇಕು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿನ ಪಡ್ಕೊಳ್ಬೇಕು, ಅಥವಾ ನಮ್ಮ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅನ್ನೋದಾದರೆ ಒಂದು ಸುವರ್ಣ ಅವಕಾಶವಿದೆ. ನೀವು ಮಾಡಬೇಕಾಗಿರೋದು ಇಷ್ಟೇ. 106ನೇ ಗುರೂಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಮಾರ್ಚ್ 15ನೇ ತಾರೀಕಿನಿಂದ. 15 ದಿನಗಳ ಕಾಲ ಇದು ಕ್ಲಾಸಸ್ ನಡೆಯುತ್ತೆ. ನೇರವಾಗಿ ನೀವು ಗುರೂಜಿಯವ್ರನ್ನ ಭೇಟಿ ಆಗ್ಬೋದು. ಹಾಗೆ ಭವಿಷ್ಯದ ಕುರಿತಾಗಿ, ಜ್ಯೋತಿಷ್ಯದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಅವಕಾಶವಿದೆ. ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅಥವಾ ಈ ಒಂದು ಕ್ಲಾಸಸ್ನ ಕುರಿತಾಗಿ ಮೋರ್ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಮಹಾಶಿವರಾತ್ರಿಯ ಕುರಿತಾಗಿ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ರು, ಯಾವ ಮಂತ್ರವನ್ನು ಪಠಿಸಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ಗುರುಗಳೇ, ಕೊನೆಯದಾಗಿ ವೀಕ್ಷಕರಿಗೆ ಶಿವರಾತ್ರಿಯ ಕುರಿತಾಗಿ ಏನಾದರೂ ಹೇಳೋದಾದರೆ? ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಆರೋಗ್ಯದ ವಿಚಾರದಲ್ಲಿ ಉಪವಾಸ ಮಾಡಿ. ನಾವು ಅನೇಕ ತಿಂಡಿ ತಿನಿಸುಗಳು ಪ್ರತಿ ದಿವಸ ತಿಂತಾ ಇರ್ತೀವಿ. ಫಾಸ್ಟಿಂಗ್ ಡಾಕ್ಟ್ರು ಕೂಡ ಭಾಳ ಹಿಂದೆ ಹೇಳ್ತಾ ಇರಲಿಲ್ಲ. ಈಗಿನ ಅಲೋಪತಿ ಡಾಕ್ಟ್ರುಗಳು ಫಾಸ್ಟಿಂಗಿನ ಮಹತ್ವ ಹೇಳ್ತಾಯಿದ್ರು. ನಮ್ಮವರು ಹಳೆಯ ಟೈಮಲ್ಲಿ ಉಪವಾಸ ಮಾಡ್ತಾಯಿದ್ರೆ ಮೂಢನಂಬಿಕೆ ಅನ್ನೋರು. ನಮ್ಮ ಬಾಡಿಲಿ ಫ್ಯಾಟ್ ಸೆಲ್ಸ್ ಜಾಸ್ತಿ ಇರುತ್ತೆ. ಆ ಫ್ಯಾಟ್ ಮೇಲೆ ಫ್ಯಾಟ್ ಹಾಕ್ತಾ ಇದ್ದರೆ ಮೇಲ್ ಬರ್ತಾ 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 ಬೊಜ್ಜು ಜಾಸ್ತಿ ಆಗುತ್ತೆ. ಹಳೇ ಫ್ಯಾಟ್ ಏನು ಮಾಡುತ್ತೆ, ಈ ಕೆಳಗಿರ್ತಕ್ಕಂಥ ಫ್ಯಾಟ್ ಏನು ಮಾಡುತ್ತೆ, ಡಿಕಂಪೋಸ್ ಆಗ್ತಾ 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 ಅದು ಗಟ್ಟಿಯಾಗಿಬಿಡುತ್ತೆ. ಈ ಫ್ರಿಜ್ಜಲ್ಲಿ ಇಟ್ಟಿರ್ತಕ್ಕಂಥ ಚೀಸು ಒಂದು ಹೊಡೆದಂದ್ರೆ ರಕ್ತ ಬರುತ್ತೆ, ಗಟ್ಟಿಯಾಗ್ಬಿಟ್ಟಿರುತ್ತೆ, ಫಂಕ್ಷನ್ ಆಗಲ್ಲ. ಅದು ಫ್ಯಾಟ್ ಸೆಲ್ಸಲ್ಲಿ ಫ್ಯಾಟ್ ಸೆಲ್ಸ್ ಮೇಲ್ಗಡೆ ಇರೋದೆಲ್ಲ ನಾವು ಹೊಸದಿರುತ್ತೆ. ನಾವು ಏನಾದ್ರು ಉಪವಾಸ ಮಾಡಿದಾಗ ಅಥವಾ ಎಕ್ಸಸೈಸ್ ಮಾಡಿದಾಗ ಮೇಲಿರೋ ಫ್ಯಾಟ್ ಸೆಲ್ಸ್ ಎಲ್ಲ ಕರಗುತ್ತೆ, ಕೆಳಗಿರೋ ಫ್ಯಾಟ್ ಸೆಲ್ಸ್ ಎಲ್ಲ ಭಾಳ ಗಟ್ಟಿ. ಉಪವಾಸ ಒಂದೇ, ಎಕ್ಸಸೈಸ್ಗಿನ ಹೆಚ್ಚಾಗಿ ಉಪವಾಸ ಒಂದೇ ಕೆಳಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಫ್ಯಾಟ್ ಸೆಲ್ಸು ಬೇಗ ಕರಗಕ್ಕೆ. ಅದಕ್ಕೆ ಶಿವನ್ನ ಯಾವಾಗಲೂ ದಪ್ಪಕ್ಕೆ ತೋರಿಸೇ ಇಲ್ಲ ಯಾವ ಪಿಕ್ಚರಲ್ಲಿ. ಕರೆಕ್ಟ್ ಅಲ್ಲ? ಶಿವನ್ನ ಯಾವ್ದಾರು ನೋಡಿದ್ದೀರೇನ್ರಿ? ಇಷ್ಟಪ್ಪ ಹೊಟ್ಟೆ, ಇಷ್ಟಪ್ಪ ದಪ್ಪಕ್ಕೆ, ಇಷ್ಟಪ್ಪ ಗದ್ದ, ವೆಲ್ ಬಿಲ್ಟ್ ಪರ್ಸ್ನಾಲಿಟಿ. ಶಿವನ್ ಥರ ಗಂಡ ಆ ರೀತಿ ಪರ್ಸ್ನಾಲಿಟಿ, 6 ಪ್ಯಾಕ್ ಕ್ಲೀನಾಗಿ ತೋರಿಸಿದ್ದಾರೆ ಶಿವನಿಗೆ. ಬಿಕಾಸ್ ಹೀ ಈಸ್ ದಿ ಹೋಲ್ಡರ್ ಆಫ್ ದಿ ಹೆಲ್ತ್. ಅದಕ್ಕೆ ತ್ರಯಂಬಕ ಮಂತ್ರ. ಸೊ ಒಳ್ಳೆಯದಾಗಲಿ ಶಿವರಾತ್ರಿ ವಿಚಾರದಲ್ಲಿ. ಸೊ ಎಲ್ಲರೂ ಕೂಡ ಹಬ್ಬ ಆಚರಣೆ ಮಾಡಿ, ಕೊಟ್ಟಿರ್ತಕ್ಕಂಥ ಮಂತ್ರ, ವಿಶೇಷವಾಗಿರ್ತಕ್ಕಂಥ ಮಂತ್ರ ಪಠನೆ ಮಾಡಿ, ಅದಾದ ನಂತರ ಜಾಗರಣೆ ಸ್ಟ್ರೈಟಾಗಿ ಕೂತ್ಕೊಳ್ಳಿ, ಉಪವಾಸ ಮಾಡಿ, ಆರೋಗ್ಯ ನೋಡಿ. ಆ 1 ಡೇ ಸಾಕು ಉಪವಾಸ. ಅನೇಕ ಫ್ಯೂಚರಲ್ಲಿ ಬರ್ತಕ್ಕಂಥ ಅನೇಕ ದೊಡ್ಡ ದೊಡ್ಡ ಕಾಯಿಲೆಗೆಲ್ಲ ಅದೊಂಥರ ಬುನಾದಿಯಾಗಿ ಕೂತ್ಕೊಳ್ಳುತ್ತೆ ಫಾರ್ ಗುಡ್ ಹೆಲ್ತ್. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಮಹಾಶಿವರಾತ್ರಿಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡಿದ್ದಾರೆ. ಸೊ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು HR ಕೃಷ್ಣಮೂರ್ತಿ ಅಂತ, ಹೊಸಕೋಟೆಯಿಂದ ಬಂದಿದ್ದೀವಿ. ನಾವು ಮೂಲತಃ ಅರ್ಚಕ ವೃತ್ತಿಯನ್ನು ಮಾಡುತ್ತಾ ಜ್ಯೋತಿಷ್ಯವನ್ನು ಹೇಳುತ್ತಾ ಹೊರಡ್ತಾ ಇದ್ವಿ. ನಮ್ಮ ಮೂಲ ಪರಂಪರೆಯಿಂದ ಬಂದಿರತಕ್ಕಂಥ ಜ್ಯೋತಿಷ್ಯವನ್ನು ಅದೇ ರೀತಿಯಾಗಿ ಹೇಳ್ಕೊಂಡು ಬಂದಂತಹ ನಾವು ನಮ್ಮ ಗುರುಗಳ ಅನುಗ್ರಹದಿಂದ ಜ್ಯೋತಿರ್ವಿಜ್ಞಾನ ಅಂದರೆ
ಜ್ಯೋತಿಯ ಬೆಳಕು ಯಾವ ರೀತಿ ನಮ್ಮ ಹೃದಯದಲ್ಲಿ ಬೆಳೆದು ವಿಷಯಗಳನ್ನು ಪ್ರಸ್ತಾಪ ಮಾಡುತ್ತೆ, ಹಾಗೆ ವಿಜ್ಞಾನ ಅನ್ನತಕ್ಕಂಥದ್ದು ಈ ಬಾಹ್ಯಾಕಾಶದಲ್ಲಿ ಇರತಕ್ಕಂತಹ ಪ್ರತಿಯೊಂದು ಗ್ರಹಗಳ ಚಲನ ವಲನಗಳನ್ನ ಯಾವ ರೀತಿಯಾಗಿ ನಮ್ಮ ಜೀವನದ ಮೇಲೆ ಪರಿಣಾಮವನ್ನ ಬೀರುತ್ತೆ ಎಂಬತಕ್ಕಂಥದ್ದನ್ನ ಅಚ್ಚುಕಟ್ಟಾಗಿ ಅರ್ಥವಾಗುವಂತೆ ಸುಲಲಿತವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದು ಮನಮುಟ್ಟಬೇಕು ಎನ್ನತಕ್ಕಂಥ ರೀತಿಯಲ್ಲಿ ಸುಲಲಿತವಾಗಿ 15 ದಿನಗಳಲ್ಲೇ, ಕೇವಲ 15 ದಿನಗಳಲ್ಲೇ ನಕ್ಷತ್ರ ನಾಡಿ ಎಂಬತಕ್ಕಂಥ ಹೆಸರನ್ನ ಇಟ್ಟುಕೊಂಡು ವಿದ್ಯೆಯನ್ನ ಬೋಧನೆಯನ್ನು ಮಾಡತಕ್ಕಂತಹ ನಮ್ಮ ದಿನೇಶ್ ಗುರೂಜಿ ಅವರಿಗೆ ಅನಂತವಾದಂತಹ ಪ್ರಣಾಮಗಳು. ಹಾಗೂ